ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಪ್ರಾರಂಭ ಮಾಡಿದ ಗೀತಾಧ್ಯಯನದ ಮಾಲಿಕೆಯಲ್ಲಿ ಕಳೆದ ಬಾರಿ 12ನೇ ಅಧ್ಯಾಯ ಮುಗಿದಿದೆ. ಅಂದರೆ 3 ಷಡ್ಕಗಳು, 6, 12, 18, 3 ಷಡ್ಕಗಳು ಅಂತ ಗೀತೆಯನ್ನು ವಿಭಾಗ ಮಾಡ್ತಾರೆ. ಅದರಲ್ಲಿ 2 ಷಡ್ಕಗಳಾದವು. 6 ಅಧ್ಯಾಯಗಳ 2 ಗುಂಪು ಮುಗಿಸಿ ಕೊನೆಯ 6 ಅಧ್ಯಾಯಗಳ ಮೊದಲನೆಯ 13ನೇ ಅಧ್ಯಾಯದಲ್ಲಿ ನಾವೀಗ ಪ್ರವೇಶ ಮಾಡ್ತಾ ಇದ್ದೇವೆ. ಈ 12 ಅಧ್ಯಾಯಗಳಲ್ಲಿ ಏನು ಹೇಳಿದ್ದಾರೆ ಅದು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಇಲ್ಲಿ ಹೇಳ್ತಾರೆ. ಅದರಿಂದ ಇಡೀ 12 ಅಧ್ಯಾಯದಲ್ಲಿ ನಾವು ಕಂಡ ವಿಷಯಗಳ ಒಂದು ಅಂದರೆ ಮುಂದಿನ ಬೆಳವಣಿಗೆಗೆ ಅದರ ಪೂರ್ತಿ ವಿಶ್ಲೇಷಣೆ ಈ ಅಧ್ಯಾಯದಲ್ಲಿ. ಹಿಂದೆ ಬಂದಿರತಕ್ಕ ವಿಷಯ ಅಂದರೆ ಭಗವಂತನ ಅರಿವು, ಜ್ಞಾನ. ಅಜ್ಞಾನದ ಮೂಲಕ ಅರಿಯಬೇಕಾದಂಥ ಭಗವತ್ ಸ್ವರೂಪ, ಅದು ಜ್ಞಾನ. ಮತ್ತು ಆ ಅರಿವು ಪಡೆಯಲಿಕ್ಕೆ ಬೇಕಾಗಿರತಕ್ಕಂಥ ಸಾಧನ ಸಂಪತ್ತಿ, ಇದು ಬಹಳ ಮುಖ್ಯ. ಅಧ್ಯಾತ್ಮದಲ್ಲಿ ಪ್ರಥಮ ಸ್ಥಾನ ಜ್ಞಾನ. ಪಡೆಯಬೇಕಾಗಿದ್ದರೆ ನಮ್ಮಲ್ಲಿ ಕೆಲವು ಅರ್ಹತೆಗಳು ಬೇಕು. ಆ ಡಿಸಿಪ್ಲಿನ್, ಸಾಧನೆ, ಅದನ್ನು ಜ್ಞಾನ ಅಂತ. ಜ್ಞಾನ ಸಾಧನ, ಜ್ಞಾನ ಪಡೆಯುವ ದಾರಿ, ಆ ದಾರಿಯ ಮೂಲಕ ನಾವು ಜ್ಞಾನವನ್ನು ಗಳಿಸುವ ವಿಧಾನ ಜ್ಞಾನ. ಮತ್ತು ಯಾರ ಬಗೆಗೆ ಜ್ಞಾನ? ಅಂಥ ಎಲ್ಲರಿಂದಲೂ ಜ್ಞೇಯನಾದ ಭಗವಂತ ಮತ್ತು ಭಗವಂತನಿಗೋಸ್ಕರ ಈ ಪ್ರಪಂಚವು ಜ್ಞೇಯ. ಆಮೇಲೆ ಈ ಪ್ರಪಂಚ ಅಂದರೆ ಜಡ ಪ್ರಪಂಚ, ಇಡೀ ವಿಶ್ವ, ಯೂನಿವರ್ಸ್ ಅಂತ ನಾವು ಹೇಳ್ತೇವೆ. ಆ ಜಡ ಪ್ರಪಂಚದ ಒಳಗೆ ಸಿಕ್ಕಿ ಹಾಕಿಕೊಂಡಿರತಕ್ಕಂಥ ಭಗವಂತನನ್ನು ತಿಳಿಯಲಿಕ್ಕೆ ಪ್ರಯತ್ನಿಸ್ತಾ ಇರುವ ಚೇತನ, ಜೀವಜಾತ. ಇದಿಷ್ಟು ವಿಷಯಗಳನ್ನು ಒಂದು ರೀತಿಯಿಂದ ಸಂಕ್ಷಿಪ್ತವಾಗಿ ಪ್ರಪಂಚದಲ್ಲಿರೋ ಜೀವನಿಗೆ ಬಂಧಕವಾಗಿರತಕ್ಕಂಥ ಈ ಪ್ರಕೃತಿಯಿಂದ ಪಾರಾಗಲಿಕ್ಕೆ ಬಯಸುವ, ಪ್ರಕೃತಿಯಲ್ಲಿ ಬದ್ಧನಾದ ಜೀವ, ಈ ಜೀವೇಶ್ವರನ ಜ್ಞಾನ ಮತ್ತು ಭಗವಂತನ ಜ್ಞಾನದ ಅನುಸಂಧಾನ ಹೇಗಿರಬೇಕು ಮತ್ತು ಅದಕ್ಕೆ ಬೇಕಾದಂಥ ಸಾಧನೆ, ಇಷ್ಟು ವಿಷಯವನ್ನು ಹೇಳತಕ್ಕ ಬಹಳ ಮಹತ್ವದ ಒಂದು ಅಧ್ಯಾಯ. ಹಾಗಾಗಿ 12 ಅಧ್ಯಾಯಗಳಲ್ಲಿ ಏನು ನಾವು ಅಲ್ಲಲ್ಲಿ ವಿಕ್ಷಿಪ್ತವಾಗಿ ಹೇಳಿದ್ದೇವೆ ಅಥವಾ ಕೇಳಿದ್ದೇವೆ, ಓದಿದ್ದೇವೆ, ಅಭ್ಯಾಸ ಮಾಡಿದ್ದೇವೆ, ಅದು ಎಲ್ಲದರ ಒಂದು ಸಮಷ್ಟಿ ಸಂಗ್ರಹ ಈ ಅಧ್ಯಾಯ. ಅದರಿಂದಲೇ ಆಚಾರ್ಯರು ಒಂದು ಮಾತು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ, ಸರ್ವಾರ್ಥ ಸಂಕ್ಷೇಪೋಯಂ ಅಂತ. ಗೀತೆಯಲ್ಲಿ ಹೇಳಿದ ಸಮಸ್ತ ವಿಷಯಗಳ ಸಂಕ್ಷೇಪ, ಎಬ್ರಿಜ್ಡ್ ವರ್ಷನ್ ಆಫ್ ಮೆಸೇಜ್, ಸರ್ವಾರ್ಥ ಸಂಕ್ಷೇಪ ಅಂತ. ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ. ಅದರಿಂದ ಪೇಜಾವರ ಶ್ರೀಗಳು ಹೇಳಿದರು ಬಹಳ ಮಹತ್ವದ ಅಧ್ಯಾಯ ಅಂತ. ಅಮೇರಿಕನ್ನರಿಗೆ 13 ವರ್ಜನೀಯವಾದ ಸಂಖ್ಯೆ. ಅವರು ಕಟ್ಟಡ ಇಟ್ಟರು 12ನೇ ಮಾಳಿಗೆ ಆದಮೇಲೆ 14ನೇ ಮಾಳಿಗೆ, 13ನೇ ಮಾಳಿಗೆ ಇರೋಲ್ಲ. ಆದರೆ ನಮಗೆ ಭಗವದ್ಗೀತೆಯಲ್ಲಿ ಅತ್ಯಂತ ಗ್ರಾಹ್ಯವಾದ ಅಧ್ಯಾಯ 13, ವರ್ಜನೀಯ ಅಲ್ಲ. ಅವರಿಗೆ ಅದು 13 ಯಾಕೆ ಅಪಶಕುನದ ಸಂಖ್ಯೆ ಅನ್ನೋದು ಏನೋ ಒಂದು ಮೂಢನಂಬಿಕೆಯಿಂದ ಬಂದದ್ದು. ಏನೋ ಅರ್ಥ ಇಲ್ಲ, ತಲೆ ಇಲ್ಲ, ಬುಡ ಇಲ್ಲ. ಅಲ್ಲಿ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಯ ಸಂಪ್ರದಾಯಗಳಿಗೆ ತಲೆ ಬುಡ ಇಲ್ಲ. ಆದರೆ ನಮಗೆ ಅದೇ ಭಾರಿ ಇಷ್ಟ ಆಗ್ತಾ ಇದೆ ಮತ್ತು ನಮ್ಮದು ಬೇಡ ಆಗ್ತಾ ಇದೆ. ಅದೊಂದು ಮೂಢತನ. ಇನ್ನೊಬ್ಬರದ್ದು ಚಂದ, ನಮ್ಮದು ಏನೂ ಅಲ್ಲ ಅಂತ ಅನ್ನೋ ಒಂದು ಭ್ರಮೆಯಲ್ಲಿ
ನಾವು ನಮ್ಮ ಮಕ್ಕಳನ್ನು ಹಾಕ್ತಾ ಇದ್ದೇವೆ. ನಾವು ಬಿಡಿ, ನಮ್ಮ ಮಕ್ಕಳನ್ನು ಆ ಭ್ರಮೆಯಲ್ಲಿ ಹಾಕಿ ಹಾಳು ಮಾಡ್ತಾ ಇದ್ದೇವೆ. 13 ಬಹಳ ಮಹತ್ವದ ಗೀತೆಯ ಎಲ್ಲ ವಿಷಯಗಳನ್ನು ಸಾರಸಂಗ್ರಹವಾಗಿ ಹೇಳತಕ್ಕಂಥದ್ದು. ಇದರಲ್ಲಿ ಒಂದು ಪ್ರಾರಂಭದಲ್ಲಿ ಒಂದು ಶ್ಲೋಕ ಇದೆ, ಅರ್ಜುನ ಉವಾಚ ಅಂತ, ಅರ್ಜುನ ಹೇಳಿದ ಶ್ಲೋಕ ಅಂತ. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ ಅಂತ ಮುಂದೆ ಏನು ಹೇಳ್ತಾರೆ ಅದನ್ನೆಲ್ಲ ಇದರಲ್ಲಿ ಲಿಸ್ಟ್ ಮಾಡಿ ಅದನ್ನೆಲ್ಲ ನಾನು ಕೇಳಬೇಕು ಅಂತುಂಟು, ಕೃಷ್ಣ ಅದನ್ನು ಹೇಳು ಅಂತ ಅರ್ಜುನ ಕೇಳಿದ ಅಂತ. ವಾಸ್ತವಿಕವಾಗಿ ಈ ಶ್ಲೋಕಕ್ಕೆ ಹಿಂದಿನ ವಿದ್ವಾಂಸರು ಅನೇಕ ಮಂದಿ ವ್ಯಾಖ್ಯಾನವೂ ಬರೆದಿದ್ದಾರೆ. ಆದರೆ ವಾಸ್ತವಿಕವಾಗಿ ಇದು ಭಗವದ್ಗೀತೆಯ ಶ್ಲೋಕ ಅಲ್ಲ. ಭಗವದ್ಗೀತೆಯ ಶ್ಲೋಕ ಯಾವ ಭಾಷ್ಯಕಾರರು ಇದನ್ನು ಭಗವದ್ಗೀತೆಯ ಶ್ಲೋಕ ಅಂತ ಪರಿಗ್ರಹಿಸಲಿಲ್ಲ. ಆಚಾರ್ಯರ ಭಾಷ್ಯ ನೋಡಿದರೂ ಕೂಡ ಹೀಗೊಂದು ಶ್ಲೋಕ ಮೊದಲು ಇದ್ದು ಅದಕ್ಕೆ ಉತ್ತರ ರೂಪವಾಗಿ ಈ ಗ್ರಂಥ ಹೊರಟಿದೆ ಅನ್ನುವಂಥ ಮಾತಿಗೆ ಬೇಕಾದ ಪೋಷಣೆ ಆಚಾರ್ಯರ ಭಾಷ್ಯದಲ್ಲೂ ಸಿಗೋಲ್ಲ. ಪ್ರಾಚೀನ ಭಾಷ್ಯಕಾರರು ಯಾರೂ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯಲಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಈ ಶ್ಲೋಕವನ್ನು ಸೇರಿಸಿದರೆ ಗೀತೆಯ ಒಟ್ಟು ಶ್ಲೋಕ ಸಂಖ್ಯೆ 701 ಆಗತ್ತೆ. ಆಗಬಾರ್ದು ಅಂತೇನಿಲ್ಲ, ಗೀತೆ 701 ಆದರೆ ನಿಮ್ಮ ಗಂಟು ಹೋಗೋದೇನು ಅಂತ ನೀವು ಕೇಳ್ಬೋದು. ನನ್ನ ಗಂಟೇನೂ ಹೋಗೋಲ್ಲ. ಆದರೆ ಗೀತೆಗೆ ಹೆಸರು ಸಪ್ತಶತಿ ಅಂತ, 700 ಶ್ಲೋಕಗಳ ಗ್ರಂಥ ಅಂತ. 700 ಶ್ಲೋಕ ಅಂದರೆ ಇದನ್ನು ತೆಗೆದರೆ ಸರಿಯಾಗಿ 700 ಆಗತ್ತೆ. ಇಲ್ಲದಿದ್ದರೆ ಒಂದು ಎಕ್ಸ್ಟ್ರಾ ಆಗತ್ತೆ. ಆದರೂ 700 ಅಂತ ಹೇಳ್ಬೋದು, 701 700 ಅಂತ ಹೇಳಬಾರ್ದು ಅಂತೇನೂ ಇಲ್ಲ. ಆದರೆ ವಾಸ್ತವಿಕವಾಗಿ ಸರಿಯಾಗಿ 700 ಶ್ಲೋಕ ಅಂದು ಹಿಂದಿನವರು ಇದಕ್ಕೆ ಹೆಸರೇ ಸಪ್ತಶತಿ ಅಂತ ಹೆಸರು. ಭಾಳ ಜನರಿಗೆ ಹೆಸರೇ ಗೊತ್ತಿಲ್ಲ. ಯಾಕಂದರೆ ಸಪ್ತಶತಿ ಅಂತ ಹೇಳಿದ್ರೆ ದುರ್ಗಾ ಸಪ್ತಶತಿ ಬಿಟ್ಟರೆ ಗೀತೆಗೆ ಅದೊಂದು ಹೆಸರಿದೆ ಅನ್ನೋದೇ ಬಹಳ ಜನರಿಗೆ ಗೊತ್ತಿಲ್ಲ. ಅದರಿಂದಾಗಿ ಒಂದು ಅಧ್ವಾನ ಆಗಿದೆ. ವಾದಿರಾಜರು ಯುಕ್ತಿಮಲ್ಲಿಕಾದಲ್ಲಿ ಸೂತ್ರ ಸಪ್ತಶತೀಪತೇ ಅಂತ ವೇದವ್ಯಾಸರಿಗೆ ಒಂದು ಮಾತು ಹೇಳ್ತಾರೆ. ಅದರ ಅರ್ಥ ಬ್ರಹ್ಮಸೂತ್ರವನ್ನು ಭಗವದ್ಗೀತೆಯನ್ನು ಬರೆದವರು ಅಂತ, ರಚಿಸಿದವರು ಅಂತ. ವೇದವ್ಯಾಸರು ಸೂತ್ರ ಮತ್ತು ಸಪ್ತಶತಿ, ಬ್ರಹ್ಮಸೂತ್ರವನ್ನು ಸಪ್ತಶತಿಯನ್ನು ರಚಿಸಿದವರು ವೇದವ್ಯಾಸರು ಅಂತ. ಈ ಸಪ್ತಶತಿಯಿಂದ ಗೀತೆ ಅನ್ನೋದು ಅನೇಕ ಜನ ಪಂಡಿತರಿಗೆ ಮರೆತೋಗಿಬಿಟ್ಟಿದೆ. ಅದರಿಂದ ಆ ಶ್ಲೋಕದ ಮೇಲೆ ಎಷ್ಟು ವ್ಯಾಖ್ಯಾನಗಳು ಗೊತ್ತಾ? ಸೂತ್ರ ಸಪ್ತಶತಿ ಅಂದರೆ 700 ಸೂತ್ರಗಳು. ಯಾವುದದು ಚರ್ಚೆ ನೋಡಿ, ಎಷ್ಟು ಒಣಹರಟೆ ಮಾಡ್ತಾರೆ ಪಂಡಿತರು. ಅಂದರೆ 700 ಸೂತ್ರ ಯಾವುದಿರಬಹುದು ಅಂತ ಯೋಚನೆ ಮಾಡಿ ಕಡೆಗೊಬ್ಬರು ಒಂದು ತೀರ್ಮಾನ ಮಾಡಿದರು. ಇದು ಪಾಠ ಪ್ರವಚನ ನಡ್ಕೊಂಡು ಬಂದಿದೆ. 700 ಅಂದರೆ ಬ್ರಹ್ಮಮೀಮಾಂಸಾದಲ್ಲಿ ಅಷ್ಟು ಇಲ್ಲಲ್ಲ, ಏನು ಮಾಡೋದು? ಅದು ದೇವಮೀಮಾಂಸಾ ಮತ್ತು ಬ್ರಹ್ಮಮೀಮಾಂಸಾ ಸೇರಿ 700 ಸೂತ್ರ. ದೇವಮೀಮಾಂಸಾ ಪುಸ್ತಕ ಸಿಗೋದಿಲ್ಲ, ಇವರು ಹೇಳಿದ್ದು ಮಾಫಿ. ದೇವಮೀಮಾಂಸಾ ಮತ್ತು ಬ್ರಹ್ಮಮೀಮಾಂಸಾ ಎರಡು ಸೇರಿ 700 ಸೂತ್ರಗಳು. ಆದ್ದರಿಂದ ವಾದಿರಾಜರು ದೇವಮೀಮಾಂಸಾವನ್ನು ಸೇರಿಸಿ 700 ಸೂತ್ರಗಳು ಅಂತ ಹೇಳಿದ್ದಾರೆ ಅಂತ. ಹೀಗೆಯೇ ಪಾಠ ಪ್ರವಚನ ನಡೀತಾ ಇತ್ತು. ಒಂದು ಕಡೆ ಒಬ್ಬರು ಮಹಾವಿದ್ವಾಂಸರು ಹೀಗೆ ಪಾಠ ಹೇಳ್ತಾ ಇದ್ದಾಗ ನನ್ನ ಕಿವಿಗೆ ಬಿತ್ತು. ನಾನು ಹೇಳಿದೆ, ಅಲ್ಲಪ್ಪ ನಿಮಗೆ ದೇವಮೀಮಾಂಸಾ ಸಿಕ್ಕಿದೆಯಾ ನಿಮಗೆ ಅಂತ ಹೇಳಿದೆ. ನೀವು ಅದು ಲೆಕ್ಕ ಮಾಡಿದ್ದೀರಾ ಸೂತ್ರಗಳನ್ನು? ಇಲ್ಲ. ಮತ್ತೆ ಸೂತ್ರ ಸಪ್ತಶತಿ ಅನ್ನೋದಕ್ಕೆ ಹಾಗೆ ಅರ್ಥ ಮಾಡಿದ್ರಿ? ಅಲ್ಲ, ಈಗ ಬೇರೆ ಏನು ಅರ್ಥ ಮಾಡೋದು? ಇರಬೇಕಲ್ಲ, 700 ಸೂತ್ರ ಆಗಬೇಕಲ್ಲ. ಅಲ್ರಿ, ಸಪ್ತಶತಿ ಅಂದರೆ ಭಗವದ್ಗೀತೆ, ಸೂತ್ರ ಅಂದರೆ ಬ್ರಹ್ಮಸೂತ್ರ. ದೇವಮೀಮಾಂಸಾ ಅಂತ ಯಾರು ಹೇಳಿದರು? ಶಬ್ದಾರ್ಥ ಆಗುವುದಿಲ್ಲ ಅಂದರೆ ನಮ್ಮ ದುರಂತ ಅಲ್ವಾ ಇದು ಅಂತ ನಾನು ಹೇಳಿದ ಮೇಲೆ, ಹೌದಾ ಗೀತೆಗೆ ಸಪ್ತಶತಿ ಅಂತ ಹೆಸರಾ? ಗೀತೆಯಲ್ಲಿ 700 ಶ್ಲೋಕ ಉಂಟು, ಅದು ಲೆಕ್ಕ ಮಾಡಬೇಕು. ಮತ್ತೆ ಗೊತ್ತಿಲ್ಲ ಅವರಿಗೆ. ಇದು ನಮ್ಮ ಪಾಂಡಿತ್ಯ, ಪರಂಪರೆಯಿಂದ ಶಾಸ್ತ್ರೀಯವಾಗಿ ಗುರುಮುಖದಲ್ಲಿ ಅಧ್ಯಯನ ಮಾಡಿದ ಪಂಡಿತರ ಪಾಂಡಿತ್ಯದಲ್ಲಿ ಇರತಕ್ಕಂಥ ದುರಂತಗಳು. ಆಮೇಲೆ ಈಗ ಚಾಲ್ತಿಗೆ ಬಂದಿದೆ ಅದು. ಆಮೇಲೆ ಅದು ಅಲ್ಲಿಂದ ಕರ್ಣಾಕರ್ಣೆಗೆ ಹೋಗಿ 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 700 ಶ್ಲೋಕಗಳು ಸಪ್ತಶತಿನಿಗೆ. ವಸ್ತುತಃ ಆ ಸಪ್ತಶತಿ ಉಂಟಲ್ಲ, ದುರ್ಗಾ ಸಪ್ತಶತಿ, ಅದರಲ್ಲಿ 700 ಶ್ಲೋಕ ಇಲ್ಲ. ಎಂಥ ದುರಂತ ನೋಡಿ. ಇದರಲ್ಲಿ 700 ಶ್ಲೋಕ ಇದೆ, ಇದನ್ನು ಮರೆತು ಬಿಟ್ರು. ಅದರಲ್ಲಿ 700 ಶ್ಲೋಕ ಇಲ್ಲ. ಅದಕ್ಕೆ ಸಪ್ತಶತಿ ಏನು ಮಾಡೋದು? ಅದಕ್ಕೆ ಚಂಡ ಉವಾಚ, ಮುಂಡ ಉವಾಚ, ಚಂಡಮುಂಡ ಉವಾಚ ಅದೆಲ್ಲ ಸೇರಿಸಿ 700. ಎಲ್ಲ ಉವಾಚಗಳು, ಆ ಗೀಟುಗಳು, ಅರ್ಧ ಗೀಟುಗಳೆಲ್ಲ ಸೇರಿಸಿ ಕಷ್ಟಪಟ್ಟು 700 ಮಾಡಿ ನೋಡಿ ನಮ್ಮದು. ಅದು ಸಪ್ತಶತಿ ಅಂತ ಹೆಸರು ಉಳಿದು ಹೋಯಿತು. 700 ಇಲ್ಲದೇ ಇದ್ದದ್ದು ಮರೆತು ಹೋಯಿತು.
ನಮಗೆ ಎಲ್ಲ ಹೀಗೆ ಆಗಿದೆ. ಇಲ್ಲದೇ ಇದ್ದದ್ದು ಉಳಿಸಿಕೊಂಡು ಬಂದಿದ್ದೇವೆ, ಇದ್ದದನ್ನು ಕಳ್ಕೊಳ್ತೇವೆ. ನಿಜವಾಗಿ ಸಪ್ತಶತಿ ಅಂತ ಹೆಸರು ಅನ್ವಯ ಆಗುವಂಥ ಒಂದು ಏಕಮಾತ್ರ ಗ್ರಂಥ ಭಗವದ್ಗೀತೆ. ಆಮೇಲೆ ಇರೋದೆಲ್ಲ ಕವಿಗಳು ಬರೆದದ್ದು ಸಪ್ತಶತಿಗಳಿವೆ. ಗಾಥಾ ಸಪ್ತಶತಿ ಇದೆ, ಆರ್ಯ ಸಪ್ತಶತಿ ಇದೆ, ಅದೆಲ್ಲ ಕಾವ್ಯಗಳು. ಶಾಸ್ತ್ರದಲ್ಲಿ ಸಪ್ತಶತಿ ಅಂದರೆ ಭಗವದ್ಗೀತೆ. ಇದನ್ನು ಮರೆತು ಬಿಟ್ಟಿದ್ದಾರೆ ನಮ್ಮ ಜನ. ಹಾಗಾಗಿ ಇಲ್ಲಿ ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ, ನೀವು ಗೀತೆಯಲ್ಲಿ ಈ 13ನೇ ಅಧ್ಯಾಯದ ಮೊದಲನೆಯ ಶ್ಲೋಕವನ್ನು ಪ್ರಾಚೀನ ಭಾಷ್ಯಕಾರರು ಎಲ್ಲರೂ ಕೈ ಬಿಡಲಿಕ್ಕೆ ಕಾರಣ ಏನು ಅಂದರೆ, ಪ್ರಾಚೀನ ಹಸ್ತಪ್ರತಿಗಳಲ್ಲಿ ಇಲ್ಲ ಒಂದು, ಎರಡನೇದು ಸೇರಿಸಿದರೆ 701 ಆಗುತ್ತೆ, ಸಪ್ತಶತಿ ಆಗೋಲ್ಲ. ಆದ್ದರಿಂದ ಆ ಮೊದಲನೇ ಶ್ಲೋಕ, ಆ ಪ್ರಶ್ನೆ ಅನಗತ್ಯ ಕೂಡ. ಆ ಪ್ರಶ್ನೆ ಯಾವಾಗ ಅಗತ್ಯ ಆಗುತ್ತೆ ಗೊತ್ತಾ? ಹಿಂದಿನಿಂದ ಕೃಷ್ಣ ಏನಾದರೂ ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನಾಜ್ಞ ಅನ್ನೋ ಶಬ್ದಗಳನ್ನು ಬಳಸಿ ಇದೆಲ್ಲ ತಿಳ್ಕೋಬೇಕಪ್ಪ ನೀನು ಅಂದರೆ ಅದೇನು ಹೇಳು ಅಂತ ಇವನು ಪ್ರಶ್ನೆ. ಹಿಂದೆ ಈ ಶಬ್ದಗಳೇ ಬರಲಿಲ್ಲ, ಅದನ್ನು ಮತ್ತೆ ಇವನು ಪ್ರಶ್ನೆ ಯಾಕೆ ಹಾಕ್ತಾನೆ ಅರ್ಜುನ? ಕೃಷ್ಣ ಹೇಳಿದ ಮಾತಿನ ಮೇಲೆ ಪ್ರಶ್ನೆ ಇರಬೇಕು. ಕೃಷ್ಣ ಈ ಶಬ್ದಗಳನ್ನು ಹಿಂದೆ ಉಲ್ಲೇಖ ಮಾಡಿದರೆ, ನೀನೇನೋ ಪ್ರಕೃತಿ ಪುರುಷ ಅಂತ ಹೇಳಿದೆ ಕೃಷ್ಣ, ಹಾಗಂದರೆ ಏನು ಅದನ್ನು ಸ್ವಲ್ಪ ವಿವರವಾಗಿ ಹೇಳುವುದು. ಹಾಗಾಗಿ ಅರ್ಜುನ ಪ್ರಶ್ನೆ ಮಾಡಬೇಕಾದ ಅಗತ್ಯ ಇಲ್ಲ. ಅರ್ಜುನನಿಗೆ ಕೃಷ್ಣ ಈ ವಿಷಯಗಳನ್ನು ಹೇಳಬೇಕಾಗಿತ್ತು, ನೇರ ಹೇಳಿದ. ಆ ಪ್ರಶ್ನೆ ಶ್ಲೋಕ ಮತ್ತೆ ಸೇರಿದ್ದು. ಅದನ್ನು ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಬರೆದ ಹಾಗೆ ಈಗ ಪ್ರಿಂಟ್ ಆಗಿದೆ. ಅದು ಗೀತಾ ವಿವೃತ್ತಿಯ ಮೇಲೆ ಯಾರಾದರೂ ವಿವೃತ್ತಿ ಸೇರಿಸಿದರೋ ಅಥವಾ ಪ್ರಕ್ಷಿಪ್ತ ಆದರೂ ಗೀತೆ ಒಟ್ಟಿಗೆ ಸೇರಿದೆಯಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದರೋ ಗೊತ್ತಿಲ್ಲ. ಅಂತೂ ಅದು ಮೂಲದಲ್ಲಿ ಸೇರಿಲ್ಲ ಒಟ್ಟಿಗೆ. ಕೃಷ್ಣ ಕ್ಷೇತ್ರ, ಈ ಶಬ್ದ ತುಂಬ ಬಳಕೆ ನೋಡಿ. ಕ್ಷೇತ್ರ ಅಂದರೆ ಏನು? ಕ್ಷೇತ್ರ, ಕ್ಷೇತ್ರಜ್ಞ ಅಂತ. ಕ್ಷೇತ್ರಜ್ಞ ಅಂದರೆ ಏನು? ಕ್ಷೇತ್ರಜ್ಞ ಅಂತ ಸಾಮಾನ್ಯವಾಗಿ 2 ಅರ್ಥದಲ್ಲಿ ಬಳಸ್ತಾರೆ ಶಾಸ್ತ್ರಗಳಲ್ಲಿ. ಬಹಳ ವಿರಳವಾಗಿ ಕ್ಷೇತ್ರಜ್ಞ ಅಂದರೆ ಜೀವ ಅನ್ನೋ ಅರ್ಥದಲ್ಲಿ. ಕ್ಷೇತ್ರಜ್ಞ ಅಂತಂದರೆ ಕ್ಷೇತ್ರಜ್ಞೋಕ್ಷರೇ ವಚ ಯೋಗೋ ಯೋಗ ವಿಧಾಂ ನೇತ ಕ್ಷೇತ್ರಜ್ಞ ಅಂತ ಭಗವಂತನಿಗೆ ಬಹಳ ವ್ಯಾಪಕವಾಗಿ ಈ ಶಬ್ದ ಬಳಕೆಯಲ್ಲಿದೆ. ಭಗವಂತನನ್ನು ಕ್ಷೇತ್ರಜ್ಞ ಅಂತ ನಾವು ಯಾಕೆ ಕರೀತೇವೆ? ಅದು ಕ್ಷೇತ್ರ ಅಂದರೆ ಏನು ಅಂತ ಗೊತ್ತಾದರೆ ಕ್ಷೇತ್ರಜ್ಞ ಅಂತ ಯಾಕೆ ಕರೆಯೋದು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಕೃಷ್ಣ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಶಬ್ದಗಳ ಶಾಸ್ತ್ರೀಯವಾದ ಅರ್ಥವನ್ನು ಮೊದಲು ಹೇಳ್ತಾನೆ. ಇದಂ ಶರೀರಂ, ಇದೇ ಮೊದಲನೇ ಶ್ಲೋಕ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಅನ್ನೋದು. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಆಮೇಲೆ ಏತದ್ಯೋ ವೇದ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಯಾರಿಗೆ ಕ್ಷೇತ್ರ ಗೊತ್ತಿದೆಯೋ ಅವನು ಕ್ಷೇತ್ರಜ್ಞ. ಇದು ಸರಳ. ಕ್ಷೇತ್ರಜ್ಞ ಅನ್ನುವುದಕ್ಕೆ ಕಷ್ಟ ಇಲ್ಲ. ಕ್ಷೇತ್ರಜ್ಞ ಅಂದರೆ ಕ್ಷೇತ್ರವನ್ನು ತಿಳಿದವನು. ಕ್ಷೇತ್ರ ಅಂದರೆ ಯಾವ ಕ್ಷೇತ್ರ? ಕ್ಷೇತ್ರ ಅಂತಂದರೆ ಸಂಸ್ಕೃತದಲ್ಲಿ ಅರ್ಥ ಯಾವುದಾಗುವುದು. ಒಂದು ಫೀಲ್ಡ್ ಅಂತ ಹೇಳ್ತೇವಲ್ಲ ಇಂಗ್ಲೀಷ್ನಲ್ಲಿ, ಫೀಲ್ಡ್ ಆಫ್ ಎಜುಕೇಷನ್ ಅಂತೇವೆ. ಅಲ್ಲಿ ಗದ್ದೆ ಫೀಲ್ಡ್. ಕ್ಷೇತ್ರ ಅಂದರೆ ತೀರ ಹಳ್ಳಿಯ ಅರ್ಥ ಗದ್ದೆ ಅಂತ. ಕಡೆಗೆ ಯಾವುದು ಫೀಲ್ಡ್ ಆಗೋದು? ಫೀಲ್ಡ್ ಆಫ್ ಎಜುಕೇಷನ್, ಫೀಲ್ಡ್ ಆಫ್ ಡಿಸ್ಕಷನ್, ಫೀಲ್ಡ್ ಆಫ್ ಫಿಲಾಸಫಿ, ಈ ಫೀಲ್ಡ್ ಆಫ್ ಸೈನ್ಸ್, ಹೀಗೆ ಆ ವಿಭಾಗ ಅಂತ ಅರ್ಥ. ಒಂದು ಜ್ಞಾನದ ವಿಭಾಗವನ್ನು ಫೀಲ್ಡ್ ಅಂತ ಹೇಳ್ತಾರೆ. ಅಥವಾ ಬೇಸಾಯದ ಗದ್ದೆಗಳಿಗೆ ಕ್ಷೇತ್ರ ಅಂತ ಹೇಳ್ತಾರೆ. ಇಲ್ಲಿ ಏನು ಅರ್ಥದಲ್ಲಿ ಕ್ಷೇತ್ರ ಅಂತ ಹೇಳಿದ್ದಾರೆ ಅಂತ ಅನ್ನತಕ್ಕಂಥ ಪ್ರಶ್ನೆ. ಕ್ಷೇತ್ರ ಶಬ್ದಕ್ಕೆ ಒಂದು ನಿಶ್ಚಿತವಾದ ಅರ್ಥ ಇಲ್ಲ. ಕ್ಷೇತ್ರ ಶಬ್ದವನ್ನು ನಿರ್ವಚನ ಮಾಡೋದು ಹೇಗೆ ಅನ್ನೋದು ಕೂಡ ವಿವಾದಗ್ರಸ್ತ. ಸರಿಯಾಗಿ ವ್ಯಾಕರಣದವರು ಮಾಡ್ತಾರೆ. ವ್ಯಾಕರಣದವರ ನಿರ್ವಚನ ಉಂಟಲ್ಲ, ಅದು ಅಧ್ವಾನ. ಅವರಿಗೆ ಒಂದು ಶಬ್ದಕ್ಕೆ ಒಂದು ಧಾತು ಇದ್ದರೆ ಸೈ. ಆಮೇಲೆ ಉಳಿದ ಅಕ್ಷರಗಳು ಎಕ್ಸ್ಟ್ರಾ ಆಯಿತು, ಅದನ್ನು ಪ್ರತ್ಯಯ ಅಂತ ಹೇಳಿಬಿಡ್ತಾರೆ. ಕ್ಷೇತ್ರ ಅಂದರೆ ಕ್ಷಿ ಧಾತು ನಿಷ್ಪನ್ನ ಆಯಿತು, ಇತ್ರಚು ಪ್ರತ್ಯಯ ಅಂತ ಹೇಳ್ಬಿಟ್ಟು ಆಗೋದು. ಅವ್ರಿಗೆ ಕೆಲಸ ಮುಗಿತು ಅಲ್ಲಿಗೆ. ಅದು ಎಲ್ಲಿಂದ ಬಂತು ಇತ್ರಚು, ಯಾಕೆ ಬಂತು? ಅವರು ಇದು ವೈಯಾಕರಣರದ್ದೇ ಸೃಷ್ಟಿ, ಒಂದು ಪ್ರತ್ಯಯ. ಅಲ್ಲಿ ಕ್ಷೇತ್ರ ಅಂತ ಇರೋದ್ರಿಂದ ಒಂದು ತ್ರ ಬೇಕಲ್ಲ, ಅದಕ್ಕೊಂದು ಪ್ರತ್ಯಯ ಅಂದರು. ಇದು ವ್ಯಾಕರಣದವರ ನಿರ್ವಚನದಲ್ಲಿ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆ. ಯಾಕೆಂದರೆ ಅವರದ್ದೇ ಸೃಷ್ಟಿ ಅದು, ಆ ಶಬ್ದದ ನಿರ್ವಚನ ಅಲ್ಲ ಅದು. ಅದಕ್ಕೆ ಕೃಷ್ಣ
ಬಹಳ ಸುಂದರವಾಗಿ ಕ್ಷೇತ್ರ ಅಂದರೆ ಏನು, ಅದನ್ನು ಹೇಗೆ ಅರ್ಥ ಮಾಡಬೇಕು ಅನ್ನೋದರ ಸುಳುವು ಕೊಡ್ತಾನೆ. ಕ್ಷೇತ್ರ ಅಂದರೆ ಇದಂ ಶರೀರಂ, ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು ಅಂತ. ಶರೀರ ಅಂತಂದರೆ ಏನು ಅಂತ ಮತ್ತೆ ಪುನಃ ಅರ್ಥ ಮಾಡಬೇಕು. ಶರೀರ ಅಂದರೆ ಇದಂ ಶರೀರಂ ಅಂತ ಹೇಳುವಾಗ ನಾವು ಹೇಗೆ ಮಾಡ್ಬೋದಲ್ಲ ನೋಡಿ, ಇದಂ ಶರೀರಂ ಅಂತ ಹೇಳಿದರೆ ಇದು ಮಾತ್ರ ಆಯಿತು, ಇದಂ ಶರೀರಂ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಶರೀರವೂ ಆಯಿತು, ಇದಂ ಶರೀರಂ ಇಡೀ ಬ್ರಹ್ಮಾಂಡ ಆಯಿತು. ಎಲ್ಲ ನಾವು ಅಭಿನಯ ಹೇಗೆ ಮಾಡ್ತೀವಿ ಹಾಗಿರೋದು ಶಬ್ದಕ್ಕೆ ಅರ್ಥ. ಯಾಕಂದರೆ ಇದಂ ಒಂದು ಶಬ್ದ, ಬರೇ ಶರೀರಂ ಕ್ಷೇತ್ರಂ ಅಂತಂದರೆ ಬೇರೆ, ಅವನು ಬರೇ ಶರೀರಂ ಅನ್ನಲಿಲ್ಲ, ಮತ್ತು ಇದಂ ಶರೀರಂ ಅಂದ. ಅಂದರೆ ಎಂಟೈರ್ ಯೂನಿವರ್ಸ್ ಈಸ್ ಕಾಲ್ಡ್ ಕ್ಷೇತ್ರ. ಇಡೀ ವಿಶ್ವವೇ ಒಂದು ಕ್ಷೇತ್ರ. ಎಷ್ಟು ವಿಶಾಲವಾದ ಅರ್ಥ ಕೊಟ್ಟು ಬಿಟ್ಟ, ಬರೇ ಇದಂ ಶಬ್ದ ಹಾಕಿ ಅದನ್ನು ಹೇಳುವಾಗ ಇದಂ ಶರೀರಂ ಕೌಂತೆಯ ಅಂದ. ಇದಂ ಅನ್ನಲಿಲ್ಲ, ಇದಂ ಅನ್ನಲಿಲ್ಲ, ಇದಂ ಅಂದ ಅಷ್ಟೇ. ಒಂದು ಶಬ್ದವನ್ನು ನಾವು ಹೇಗೆ ಆಂಗಿಕವಾಗಿ ಅಭಿನಯ ಮಾಡ್ತೇವೋ ಹಾಗೆ ಅರ್ಥ ಆಗತ್ತೆ. ನಿಜವಾಗಿ ಅರ್ಥ ಬರೋದು ಅಭಿನಯದಿಂದ. ಅದರಿಂದಲೇ ನಾಟ್ಯ ಅನ್ನೋದು ಡ್ಯಾನ್ಸ್ ಹುಟ್ಟಿದ್ದೇ ಅದರಿಂದ. ನಾನು ಯಾವಾಗಲೂ ಹೇಳೋದುಂಟು, ಒಂದು ಮಾತಿಗೆ ಅರ್ಥ ಬರೋದು ನೃತ್ಯದಿಂದ ಮತ್ತು ಸಂಗೀತದಿಂದ. ಆ ಸಂಗೀತದಿಂದ ಅದಕ್ಕೆ ಒಂದು ನಾದ ಕೊಡ್ತೇವೆ, ಬೇರೆ ಬೇರೆ ನಾದ, ಇಂಟೋನೇಷನ್ಸ್, ಬೇರೆ ಬೇರೆ ನಾದದಿಂದ ಬೇರೆ ಬೇರೆ ಅರ್ಥ ಕೊಡ್ತೇವೆ. ಆಮೇಲೆ ಅಭಿನಯದಿಂದ ಅದೇ ಇದಂ ಶರೀರಂ ಅಂತ ಹೇಳ್ಬೋದು. ಇದಂ ಶರೀರ ಅಂದರೆ ಒಂಥರ ಸಸಾರ, ಇದೆ ಇದಂ ಶರೀರಂ ಅಂದರೆ ಬಹಳ ಮಹತ್ವದ, ಅದನ್ನು ಇದು ಸಂಗೀತ ನಾದದಿಂದ ಅದರಲ್ಲಿ ಗೌರವ ತುಂಬಿಸಬಹುದು ಅಥವಾ ಅದನ್ನು ಸಸಾರ ಮಾಡಿ ಮಾತಾಡಬಹುದು. ಇದಂ ಶರೀರಂ ಅಂತ ನೀವು ಹೀಗೆ ಮಾಡಿಬಿಟ್ರೆ ಇಡೀ ವಿಶ್ವವೇ ಶರೀರ ಆಗಿಬಿಡುತ್ತೆ. ಕೃಷ್ಣ ಇದಂ ಶರೀರಂ ಕೌಂತೆಯ. ಕ್ಷೇತ್ರ ಯಾವುದು ಅಂದರೆ ನನ್ನ ಅಧ್ಯಾತ್ಮ ಪ್ರಪಂಚದಲ್ಲಿ ಇಡೀ ವಿಶ್ವವೇ ಕ್ಷೇತ್ರ. ಯಾಕೆ ಗೊತ್ತುಂಟ? ಕ್ಷೇತ್ರ ಅಂದರೆ ಜನರಲ್ ಆಗಿ ನೀವು ಅರ್ಥ ಇಟ್ಟುಕೊಳ್ಳಿ. ಕ್ಷೇತ್ರ ಅಂದರೆ ಫೀಲ್ಡು ಅಂತ ಇಂಗ್ಲೀಷ್ನಲ್ಲಿ ಹೇಳುವ ಅರ್ಥದಲ್ಲಿ ಬಳಸ್ತಾನೆ. ಇದೇ ಅಧ್ಯಯನದ ಕ್ಷೇತ್ರ. ನಾವು ಅಧ್ಯಯನ ಮಾಡುವುದು ಇದೇ ಒಂದನ್ನಲ್ಲ, ಇಡೀ ವಿಶ್ವ. ಯಾಕೆಂದರೆ ವಿಶ್ವದಲ್ಲಿ ತುಂಬಿರುವ ಭಗವಂತನನ್ನು ಅರಿಯುವುದಕ್ಕೋಸ್ಕರ ವಿಶ್ವವನ್ನು ತಿಳಿಬೇಕು. ಅದನ್ನ ಇಡೀ ವಿಶ್ವವೇ ನಮ್ಮ ಅಧ್ಯಯನದ ಕ್ಷೇತ್ರವಾಗಬೇಕು. ಇದೂ ಕ್ಷೇತ್ರ, ಆದರೆ ಇದೂ ಅಷ್ಟೇ. ಇದು ಒಂದೇ ಅಲ್ಲ. ಇದಮಪಿ ಇದಂ ಸರ್ವಂ, ಎಲ್ಲವೂ ಕ್ಷೇತ್ರ. ಅಂದರೆ ಪಿಂಡಾಂಡದಿಂದ ಬ್ರಹ್ಮಾಂಡದ ತನಕ ಒಂದೊಂದು ಪಿಂಡಾಂಡವೂ ಒಂದೊಂದು ಕ್ಷೇತ್ರ. ಆದರೆ ಇಡೀ ಬ್ರಹ್ಮಾಂಡ ಚತುರ್ಮುಖನ ಕ್ಷೇತ್ರ ಅಲ್ವಾ, ಮನೆ ಚತುರ್ಮುಖನ ಶರೀರ. ಹಾಗಾಗಿ ಪಿಂಡಾಂಡದಿಂದ ಬ್ರಹ್ಮಾಂಡದ ತನಕ ಎಲ್ಲವೂ ಕ್ಷೇತ್ರ ಅಂದ ಕೃಷ್ಣ. ಬಹಳ ದೊಡ್ಡ ಅರ್ಥ ಕೊಟ್ಟುಬಿಟ್ಟು. ಇದು ನಾವು ಅಧ್ಯಯನದಲ್ಲಿ ಬೆಳೆಯೋ ವಿಧಾನ. ಕೃಷ್ಣ ಒಂದು ಶಬ್ದಕ್ಕೆ ನಾವು ಏನು ಮಾಡ್ತೇವೆ ಗೊತ್ತುಂಟ? ಒಂದು ಶಬ್ದಕ್ಕೆ ಅರ್ಥ ಕಮ್ಮಿ ಮಾಡೋದು, ಸಂಕೋಚ ಮಾಡೋದು. ಯಾಕೆಂದರೆ ನಮಗೆ ಗೊತ್ತಿರೋದು ಅಷ್ಟೇ ಕಮ್ಮಿ. ಅದನ್ನು ನಾವು ಒಂದು ಶಬ್ದಕ್ಕೆ ಅರ್ಥವನ್ನು ಸಂಕೋಚ ಮಾಡ್ತೇವೆ, ಚಿಕ್ಕದು ಮಾಡ್ತೇವೆ ಆ ಶಬ್ದದ ಅರ್ಥವನ್ನು. ಕೃಷ್ಣ ಅದನ್ನು ದೊಡ್ಡದು ಮಾಡ್ತಾನೆ ಯಾವಾಗಲೂ. ನೋಡಿ, ನಿಮಗೆ ಗೊತ್ತಿದೆ, ಸ್ತ್ರೀ ಅಂದರೆ ಹೆಂಗಸು ಅಂತ ಅರ್ಥ ಸಂಸ್ಕೃತದಲ್ಲಿ. ಅದನ್ನು ಹಿಂದಿಯವರು ಚಿಕ್ಕದು ಮಾಡಿದರು. ಸ್ತ್ರೀ ಅಂದರೆ ಹೆಂಡತಿ ಅಂತ ಅರ್ಥ ಮಾಡಿದರು. ಇದು ಅರ್ಥವನ್ನು ಸಂಕೋಚ ಮಾಡೋದು. ಸ್ತ್ರೀ ಅಂದರೆ ಹೆಂಗಸು ಯಾರೂ ಆಗಬಹುದು. ಅದನ್ನು ಹಿಂದಿಯಲ್ಲಿ ಅವನ ಸ್ತ್ರೀ ಅಂದರೆ ಅವನ ಹೆಂಡತಿ ಅಂತ ಅರ್ಥ. ಸ್ತ್ರೀ ಹೆಂಡತಿ ಅಂತ ಮಾಡೋದು. ಹಾಗೆ ನಮ್ಮ ತುಳು ಭಾಷೆಯಲ್ಲಿ ರಮಣಿ ಅಂದರೆ ಹೆಂಗಸು. ಅದರ ತುಳುವಿನಲ್ಲಿ ಅವನ ರಮಣಿ ಅಂದರೆ ಹೆಂಡತಿ ಅಂತ ಅರ್ಥ. ಇದು ಭಾಷೆಯನ್ನು, ವಿಶಾಲವಾದ ಭಾಷೆಯನ್ನು ಕೊಲೆ ಮಾಡಿ ಸಂಕೋಚ ಮಾಡೋದು. ಕೃಷ್ಣ ಏನು ಮಾಡ್ತಾನೆ? ಭಾಷೆಗೆ ವಿಶಾಲವಾದ ಅರ್ಥವನ್ನು ಕೊಟ್ಟು ಬಿಡ್ತಾನೆ. ಸಮುದ್ರದಷ್ಟು ವಿಶಾಲವಾದ ಡೆಪ್ತ್ ಆ್ಯಂಡ್ ವಿಡ್ತ್ ಎರಡೂ ಕೊಟ್ಟುಬಿಡ್ತಾನೆ. ಆಳ ಅಗಲ ಹೆಚ್ಚಿಸಿ ಬಿಡ್ತಾನೆ. ನಮಗೆ ಕ್ಷೇತ್ರ ಅಂದರೆ ಕ್ಷೇತ್ರ ಇಷ್ಟೇ. ಕೃಷ್ಣ ಹೇಳ್ತಾನೆ, ಅಪ್ಪ ನಿಮಗೆ ನಿಮ್ಮ ಕ್ಷೇತ್ರ, ನನಗೆ ಇಡೀ ವಿಶ್ವವೇ ಕ್ಷೇತ್ರ. ಇಡೀ ವಿಶ್ವ, ಇಡೀ ಬ್ರಹ್ಮಾಂಡ, ಪಿಂಡಾಂಡ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡ. ಯಾಕೆ ಅಂದರೆ ಶರೀರಂ ಅಂದರೆ ಏನು ಗೊತ್ತಾ? ಶರ ಪ್ಲಸ್ ಈರ. ಇಲ್ಲೂ ಅಷ್ಟೇ, ನೀವು ವ್ಯಾಕರಣದ ಹತ್ರ ಹೋದರೆ ಶ್ರಧಾತು ಆಮೇಲೆ ಈರ ಅಂದ್ರೆ ಪ್ರತ್ಯಯ ಅಂತ ಅಂದ್ಬಿಡ್ತಾರೆ. ಅವ್ರಿಗೆ ಯಾವುದಕ್ಕೆ ಅರ್ಥ ಹೇಳಿ ಗೊತ್ತಿರೋ ಅದೆಲ್ಲ ಪ್ರತ್ಯಯ. ನಮಗೆ ಅವರ ಅರ್ಥದಲ್ಲಿ ಪ್ರತ್ಯಯ ಬರೋಲ್ಲ. ಪ್ರತ್ಯಯ ಅಂದರೆ ವಿಶ್ವಾಸ. ವ್ಯಾಕರಣದ ಅರ್ಥದಲ್ಲಿ ನಮಗೆ ಅವರು ಹೇಳುವ ರೀತಿ ನೋಡಿದ್ರೇ ಇದು ಭಾಷಾಶಾಸ್ತ್ರಕ್ಕೆ ವಿರುದ್ಧ, ಇದು ಸರಿ ಇಲ್ಲ. ಅಂದರೆ ವ್ಯಾಕರಣದವರು ಎಟಿಮಾಲಜಿ ಹೇಳಲಿಕ್ಕೆ ಹೋಗಬಾರ್ದು.
ಅವ್ರು ಸೂತ್ರ ಹೇಳಿದ್ರು, ಶಬ್ದ ನಿಷ್ಪತ್ತಿ ಹೇಳಿ, ಎಟಿಮಾಲಜಿ ಹೇಳಿದರೆ ಗಬ್ಬುನಾಥ ಹೊಡೆದು ಬಿಡುತ್ತೆ. ಹಾಗಾದರೆ ಕೃಷ್ಣ ಎಟಿಮಾಲಜಿ ಹೇಳಿದ ಇದಂ ಶರೀರಂ, ಶರ ಪ್ಲಸ್ ಈರ. ಶರ ಅಂದರೆ ಶೃಣಾತೀತಿ ಶರಃ, ಶೃ ಹಿಂಸಾಯಾಮ್ ಧಾತು. ಯಾವುದು ನಮಗೆ ಯಾವಾಗಲೂ ಫಚೀತಿ ಕೊಡುತ್ತೋ ಅದು ಫಚೀತಿ, ಅದು ಸುಖ ಇಲ್ಲ, ಯಾವಾಗಲೂ ಪ್ರಾಬ್ಲಮ್. ಆದರೆ ಅದನ್ನು ಕಳ್ಕೊಳ್ಳೋಣ, ಅದು ರಗಳೆ ಪ್ರಾಬ್ಲಮ್ ಬೇಡ ಅಂದರೆ ಬಿಡ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಈರಹ ಅದನ್ನು ಪ್ರೇರಣೆ ಮಾಡುವ ಮೇಲೆ ಒಬ್ಬ ಇದ್ದಾನೆ, ಮೇಲಿನವನ ಪ್ರೇರಣೆಯಂತೆ ಕೆಲಸ ಮಾಡುವ, ಅದು ನಮಗೆ ತೊಂದರೆ ಕೊಡುವ ವಸ್ತು ಅಂತ ಶರೀರ ಅನ್ನೋದಕ್ಕೆ ಅರ್ಥ. ಒಳ್ಳೆಯ ಅರ್ಥ. ನಾವು ಶರೀರ ಅಂದರೆ ಭೋಗಾಯತನಂ ಶರೀರಂ ಸುಖ ಸಾಧನಂ ಶರೀರಂ ಅಂತ ತಾರ್ಕಿಕರು ಹೇಳಿದ್ದನ್ನು ಊರು ಹೊಡೆದು ಖುಷಿ ಪಡ್ತಾ ಇದ್ದೆವು, ಭಾರೀ ಸುಖ. ಅವನು ಹೇಳ್ತಾನೆ ಇದೇ ನಮಗೆ ತೊಂದರೆ ಕೊಡುವ ವಸ್ತು ಯಾವುದು? ಈ ಶರೀರ. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಈ ಶರೀರ. ನಿಮಗೆ ಒಂದು ಸ್ವಲ್ಪ ಇದನ್ನು ವಿವರಿಸಬೇಕು ನಾನು. ಈಗ ಒಬ್ಬ ರೋಗಿ ಇರ್ತಾನೆ, ಅವನಿಗೆ ಇದು ಕ್ಯಾನ್ಸರ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಒಬ್ಬ ಕ್ಯಾನ್ಸರ್ನಿಂದ ಒದ್ದಾಡ್ತಾ ಇರ್ತಾನೆ ಒಬ್ಬ ಪೇಷಂಟ್. ತುಂಬ ನರಳಾಟ, ಪೇಯ್ನು, ತುಂಬ ಪೇನ್ಫುಲ್ ಆಗಿರುತ್ತೆ. ಅದು ಉಲ್ಬಣಾವಸ್ಥೆಗೆ ಹೋದಾಗ ಆಹಾರ ಒಳಕ್ಕೆ ಹೋಗೋಲ್ಲ, ತುಂಬ ನೋವು, ಯಾತನೆ. ಯಾವುದರಿಂದ? ಜೀವಕ್ಕೆ ಕ್ಯಾನ್ಸರ್ ಆದ್ದಲ್ಲ, ಕ್ಯಾನ್ಸರ್ ಆದದ್ದು ಶರೀರದಲ್ಲಿ. ಆ ಶರೀರದಿಂದ ನೋಡಿ, ಅವನು ಎಲ್ಲಿಯಾದರೂ ಆ ಶರೀರದಿಂದ ಆ ಜೀವ ಹೊರಕ್ಕೆ ಹೋದರೆ ನಮಗೇನಾಯಿತು? ಪಾಪ ಪೇಷಂಟು ಹೋಗ್ಬಿಟ್ಟ, ದುಃಖ. ಅವನಿಗೆ ಎಂಥ ಬ್ರಹ್ಮಾನಂದ ಗೊತ್ತಾ? ಅಯ್ಯಪ್ಪ ಒಮ್ಮೆ ನೋವಿನಿಂದ ಪಾರಾದೆ ಅಂತ. ಸೊ ಇಡೀ ಆ ಪೇಯ್ನು, ಆ ಯಾತನೆ ಇರುವುದು ಶರೀರದಲ್ಲಿ. ಅವನು ಶರೀರದಿಂದ ಬಿಡುಗಡೆ ಆದಾಗ ತುಂಬ ಸಂತೋಷ ಪಡ್ತಾನೆ ಆ ಜೀವ. ಇದನ್ನು ನಮ್ಮ ಒಬ್ಬರು ನಮ್ಮೂರಲ್ಲಿ ಒಂದು ಘಟನೆ ನಡೀತು, ದಕ್ಷಿಣ ಕನ್ನಡ, ಸೌತ್ ಕೆನಡಾದಲ್ಲಿ. ಒಂದು ಹುಡುಗಿ, ಪಾಪ ಆಕೆಗೆ ಇನ್ನೂ ಮದುವೆ ಆಗಿರಲಿಲ್ಲ, ಸುಮಾರು 25 ಪ್ರಾಯ. ಆ ಮನೆಯಲ್ಲಿ ಒಬ್ಬರು ಅವಧೂತರಿದ್ದರು. ಅವರು ಒಂದು ದಿವಸ ಒಂದು ಚೀಟಿ ಬರೆದ್ರು ಅಲ್ಲಿ, ಈ ಹುಡುಗಿ ತನ್ನ ವೇದನೆಯಿಂದ ಪಾರಾಗಲಿಕ್ಕೆ ಸಿದ್ಧಳಾಗ್ತಾ ಇದ್ದಾಳೆ, ಇನ್ನು 2-3 ದಿವಸಗಳಲ್ಲಿ ಅದು ಘಟಿಸುತ್ತೆ, ನೀವು ಅದಕ್ಕೆ ಸಿದ್ಧರಾಗಿ ಅಂತ ಚೀಟಿ ಬರೆದು ಹೊರಟೋಗ್ಬಿಟ್ಟಿದ್ದಾರೆ ಆ ಮುದುಕ. ಇವ್ರಿಗೆ ಏನು ಕಥೆ? ಇವಳು ಮನೆಯಲ್ಲಿ 3 ದಿವಸದೊಳಗೆ ಆ ಹುಡುಗಿ ಸತ್ತು ಹೋಗಿದೆ. ಮನೆಯವರೆಲ್ಲ ದುಃಖದಲ್ಲಿದ್ದಾರೆ, ಅಳ್ತಾ ಇದ್ದಾರೆ. ಬಂದರು ಈ ಮುದುಕ, ಅವ್ರ ಒಟ್ಟಿಗೆ ಒಬ್ಬನ ಕರ್ಕೊಂಡು ಬಂದಿದ್ದಾರೆ. ಬಂದು ಇವರು ಕೈತಟ್ಟಿ ನಗೋದೇ ನಗೋದು. ಅದು ಹೋಯ್ತು, ಅದು ಹೋಯ್ತು ಅಂತ ನಗ್ತಾರೆ. ಏನ್ರಿ ಎಲ್ಲ ಅಳ್ತಾ ಇದ್ದಾರೆ, ನೀವು ನಗ್ತಾ ಇದ್ದೀರಲ್ಲ, ನೀವು ಹುಚ್ಚು ಅಂತ ಹೇಳೋಲ್ವ ಯಾರಾದರೂ? ಅವ್ರು ಹೇಳಿದರು, ಅಲ್ಲಯ್ಯ, ಈಗ ನಿಜವಾಗಿ ಹುಚ್ಚರು ಯಾರು? ನೀವು ಅಳುವುದನ್ನು ನೋಡುವಾಗ ನನಗೆ ಹುಚ್ಚರಾಗಿ ಕಾಣುತ್ತೆ, ನಿಮಗೆ ನಾನು ನಗೋದು ನೋಡೋ ಹುಚ್ಚರಾಗಿ ಕಾಣುತ್ತೆ. ಈಗ ನನಗೆ ನೀವು ಎಲ್ಲ ಹುಚ್ಚರಾಗಿ ಕಾಣ್ತೀರಿ, ನೀವು ಯಾಕೆ ಹುಚ್ಚರಲ್ಲ? ನಾನು ಯಾಕೆ ಹುಚ್ಚ? ಅಲ್ರಿ, ಯಾರೋ ಸತ್ತರೆ ಅಳುವುದು ಹುಚ್ಚ, ನಗೋದು ಹುಚ್ಚು ಅಲ್ಲಯ್ಯ. ಆ ಹುಡುಗಿ ಯಮಯಾತನೆ ಅನುಭವಿಸ್ತಾ ಇತ್ತು. ಈಗ ಆ ದೇಹದಿಂದ ಹೊರಕ್ಕೆ ಹೋದಾಗ ಅದು ನಗ್ತಾ ಹೋಗ್ತಾ ಇದೆ. ಒಮ್ಮೆ ಈ ನೋವಿನಿಂದ ಪಾರಾದೆ ಅಂತ ಅದು ನಗ್ತಾ ಇರೋದನ್ನು ನೋಡ್ತಾ ನಾನು ಹೇಗೆ ಅಳಲಿ? ಇದು ಅವಧೂತರು ಕೇಳಿದ ಪ್ರಶ್ನೆ. ನಾನು ಹೇಗೆ ಅಳಲಿ? ನಿಮ್ಗೆ ಗೊತ್ತಿಲ್ಲ, ನೀವು ಅಳ್ತೀರಿ. ಅದು ನನಗೆ ನೀವು ಹುಚ್ಚರಾಗಿ ಕಾಣ್ತೀರಿ. ನಿಜವಾದ ಹುಚ್ಚ ಯಾರು? ಗೊತ್ತಿದ್ದು ನಗುವವನೋ ಗೊತ್ತಿಲ್ಲದೆ ಅಳುವವನೋ? ಯಾರು ನಿಜವಾದ ಹುಚ್ಚ? ಸೊ ನಮ್ಮ ಎಲ್ಲ ಹಿಂಸೆಗಳಿಗೆ, ಟಾರ್ಚರ್, ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಎಲ್ಲ ಹಿಂಸೆಗಳಿಗೆ ಕಾರಣ ಯಾವುದೇ ರೋಗ ಈ ದೇಹದಲ್ಲಿ ಬರುವುದು. ಕುರುಡು, ಬ್ಲೈಂಡ್ನೆಸ್. ಒಂದು ಕಥೆ ಅಮೇರಿಕಾದಲ್ಲಿ ಒಂದು ಕಥೆ ನಡೆಯಿತು, ಅದನ್ನು ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ. ಒಬ್ಬ ಹೆಣ್ಮಗಳು, ಅವಳಿಗೆ 15ನೇ ವಯಸ್ಸಿನಲ್ಲಿ ಕಣ್ಣು ಹೋಗಿತ್ತು. ಆಮೇಲೆ 60 ವರ್ಷ ತನಕ ಆದಮೇಲೆ 60-65 ಏನೋ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆಸ್ಪತ್ರೆ ತಂದರು, ನೋಡಿದರೆ ಪಲ್ಸು ನಿಂತು ಹೋಗಿದೆ, ಹಾರ್ಟ್ ಬೀಟ್ಸು ಇಲ್ಲ, ಪಲ್ಸು ಇಲ್ಲ. ಕಡೆಗೆ ಅವ್ರ ಜನ ಈ ಪಂಪಿಂಗ್ ಮಾಡ್ತಾರೆ, ಶ್ವಾಸಕೋಶ ಪಂಪ್ ಮಾಡಿ ಮತ್ತೆ ಉಸಿರಾಟ ಬರುವ ಹಾಗೆ ಕೃತಕ ಉಸಿರಾಟ ನೀಡಿ ಪ್ರಯತ್ನ ಮಾಡ್ತಾರೆ. ಅದು ಮಾಡಿದರು. ಇವಳು ಎದ್ದು ಕೂತ್ಬಿಟ್ಲು, ಸತ್ತು ಹೋಗಿದ್ಲು. ಪಲ್ಸು ಇಲ್ಲ, ಹಾರ್ಟ್ ಬೀಟ್ಸು ಇಲ್ಲ, ಏನಿಲ್ಲ. ಶಿ ವಾಸ್ ಫಿಸಿಕಲಿ ಡೆಡ್. ಆಮೇಲೆ ಇವರು ಏನೋ ಮಾಡಿ ಅವರಿಗೆ ಕೃತಕ ಶ್ವಾಸ ಎಲ್ಲ ಪ್ರಯತ್ನ ಮಾಡಿದರು. ಎಲ್ಲ ಆದಮೇಲೆ ಒಂದು 10 ನಿಮಿಷದಲ್ಲಿ ಎದ್ದು ಕೂತ್ಲು ಅವಳು. ಇದು ದಾಖಲೆ ಆಗಿದೆ, ಪುಸ್ತಕ ಪ್ರಕಟವಾಗಿದೆ, ಇದೇನು ಯಾವುದೋ ಕಥೆ ಅಲ್ಲ.
ಆವಾಗ ಡಾಕ್ಟ್ರುಗಳು ಕೇಳಿದರು, ಏನು ಕಥೆ ಇಷ್ಟೊತ್ತು ಏನು ನೀನು ಸುದ್ದಿ ಇರಲಿಲ್ಲ, ಈಗ ಎದ್ದು ಕಣ್ಣು ತೆರೆದು ಏನಾಯಿತು ನಿನಗೆ? ಅವಳು ಹೇಳ್ತಾಳೆ, ನಾನು ಹೊರಗೋಗಿದ್ದೆ, ಸೀಲಿಂಗ್ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ನೀವೆಲ್ಲ ಪಂಪ್ ಮಾಡೋದು ಅದು ಮಾಡೋದು ಎಲ್ಲ ನೀವು ಏನೇನೋ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ನಾನು ಹೇಳಿದೆ ನಿಮ್ಮ ಹತ್ರ, ನನಗೆ ಈಗ ಕಣ್ಣು ಕಾಣುತ್ತೆ, ಈ ಕುರುಡು ದೇಹ ಬೇಡ, ನೀವು ಏನು ಪ್ರಯತ್ನ ಮಾಡಬೇಡಿ ಅಂತ. ನಿಮಗೆ ಯಾರಿಗೂ ನಾನು ಹೇಳಿದ್ದು ಕೇಳಿಸಲಿಲ್ಲ, ನೀವು ಪಂಪಿಂಗ್ ಮಾಡಿದಿರಿ, ಏನಾಯ್ತೋ ಗೊತ್ತಿಲ್ಲ, ಯಾರೋ ಒಳಗೆ ತಳ್ಳಿದ್ರು, ಬಂದೆ ಪುನಃ ಎದ್ದೆ ಅಂತ. ಅಂದರೆ ಆ ದೇಹದಿಂದ ಹೊರಕ್ಕೆ ಹೋದಾಗ ನಾನು ಸುಖವಾಗಿದ್ದೆ, ಒಳಕ್ಕೆ ಬಂದು ಯಾಕೆ ಮತ್ತೆ ಈ ಕುರುಡು ದೇಹದಲ್ಲಿ ಇರಬೇಕು ಅಂತ ನನಗೆ ಹೇಸಿಗೆ ಆಗಿತ್ತು. ಅದು ನೀವು ಬಿಡಲಿಲ್ಲ, ನೀವೇನೋ ಮೆಡಿಕಲ್ ನಿಮ್ಮದು ಏನೋ ಯಂತ್ರ ಮಾಡಿ ನಾನು ಪುನಃ ಒಳಕ್ಕೆ ಬಂದೆ ಅಂತ. ಅಂದರೆ ಇಂಥದ್ದು ತುಂಬ ಕೇಸ್. ಇದನ್ನು ಕೃಷ್ಣ 5,000 ವರ್ಷದ ಮುಂಚೆ ಶರೀರ ಅನ್ನೋ ಶಬ್ದಕ್ಕೆ ಅರ್ಥ ಹೇಳುವಾಗ, ನಿಮ್ಮ ಬದುಕಿನಲ್ಲಿ ಆಗುವ ಎಲ್ಲ ಹಿಂಸೆಗಳಿಗೆ ಕಾರಣ ಈ ಶರೀರ. ಶರೀರ ಇಲ್ಲದಿದ್ದರೆ ಈ ಯಾವ ರೋಗ ಇಲ್ಲ, ರುಜನೆ ಇಲ್ಲ, ಜಗಳ, ಪಾಲ್ಪಟ್ಟಿ ಜಗಳ, ಹೊಡೆತ ಬಡತ ಎಲ್ಲ ಶರೀರದ ಮೂಲಕ. ಅದು ನನಗೆ ಇದು ನನಗೆ ಯಾಕೆ? ಈ ಶರೀರದ ಮೂಲಕ ಬಂದ ಅನುಬಂಧ ಅದು. ಅವನ ಅಣ್ಣ, ಇವನ ತಮ್ಮ, ಅವನ ನಮ್ಮ ಪೈಕಿ, ಇದು ಆಸ್ತಿ ನಂದು. ಎಲ್ಲ ಸಮಸ್ಯೆಗಳಿಗೆ ಕಾರಣ ಐಡೆಂಟಿಫಿಕೇಶನ್ ವಿತ್ ಮೈ ಬಾಡಿ, ನಾನು ಅನ್ನೋ ಅಹಂಕಾರ. ಈ ದೇಹದ ಮೂಲಕ ಸಂಬಂಧವನ್ನು ಕಲ್ಪಿಸಿಕೊಂಡು ಜಗಳ, ಪ್ರತಿ ಜಗಳ, ಅಸಮಾಧಾನ, ನೋವು ಎಲ್ಲಕ್ಕೂ ಕಾರಣ ಅದರಿಂದ ಇದು ಶರ ಅಂತ. ಶರ ಅಂದರೆ ಶ್ರು ಹಿಂಸಾಯಾಮ್, ನಮಗೆ ನಮ್ಮ ಬದುಕಿನಲ್ಲಿ ಎಲ್ಲ ಬಗೆಯ ಹಿಂಸೆಗಳಿಗೂ ಕಾರಣವಾದಂಥ ಒಂದು ವಸ್ತು. ಇಡೀ ಬ್ರಹ್ಮಾಂಡವೇ ಸಂಸಾರದ ಹಿಂಸೆಗೆ ಕಾರಣ. ಸಂಸಾರ ಅಂದರೆ ಬ್ರಹ್ಮಾಂಡ ಬಂಧ. ಈ ಪಿಂಡಾಂಡ ಬಂಧನವೂ ಹಿಂಸೆ, ಬ್ರಹ್ಮಾಂಡ ಬಂಧನ ಯಾಕೆ? ಅದೇ ಸಂಸಾರ. ಸಂಸಾರದ ಬಂಧನವೇ ಒಂದು ಹಿಂಸೆ. ಅದಕ್ಕೆ ಕಾರಣ ಈ ಶರೀರ ಮತ್ತು ಈ ಶರೀರ. ಆದರೆ ಅಯ್ಯೋ ಅದರ ಅಗಳೆ ಬೇಡ ಅಂತ ಬಿಟ್ಬಿಡು, ಅದು ಬಿಟ್ಬಿಡ್ಲಿಕ್ಕಾಗತ್ತಾ? ಬಾವಿಗೆ ಹಾರಿದ್ರು ಯಾರಾದ್ರೂ ಹೊತ್ತ ಮೇಲೆ ಹಾಕ್ತಾರೆ. ಕೆಲವರು ಸಾಯಬೇಕು ಅಂತ ಬಾವಿಗೆ ಹಾರೋದು ಏನೋ ಮಾಡ್ತಾರೆ. ಬಾವಿಗೆ ಹಾರಿದರೆ ಯಾರೋ ನೋಡಿ ಮೇಲೆ ಹಾಕಿಬಿಡ್ತಾರೆ. ಸಾಯಬೇಕು ಅಂದ್ರೆ ಸಾಯ್ಲಿಕ್ಕಾಗೋಲ್ಲ. ಈ ಸುಬ್ರಾಯ ಶಾಸ್ತ್ರಿಗಳು ಅಂತ ಆನೆಕಲ್ಲನ್ನೊಬ್ಬರು ಇದ್ದರು. ಅವರಿಗೆ ಮನೆ ಮಾರಿ ಎಲ್ಲ ಹೋಯ್ತು, ತಂದೆ ತಾಯಿ ಸತ್ತು ಹೋದರು. ಅವರಿಗೆ ಒಟ್ಟಿಗೆ ಇರತಕ್ಕಂಥ ಅವನ ತಮ್ಮ ತಂಗಿ ಎಲ್ಲ ಕಾಯಿಲೆ ಹಿಡಿದು ಸತ್ತು ಹೋದರು. ಇವರು ಭಿಕ್ಷೆ ಬೇಡಿಕೊಂಡು ಜೀವನ ಮಾಡೋ ಸ್ಥಿತಿ ಬಂತು. ಇದು ಒಂದು ಬರೇ 100 ವರ್ಷಗಳ ಹಿಂದೆ ನಡೆದ ಘಟನೆ. ಎಲ್ಲ ಸತ್ತು ಹೋದರು. ಭಿಕ್ಷಾಟನೆ ಮಾಡಿ ಬದುಕು ಅಂದರೆ ಅವರಿಗೆ ಕುಷ್ಠರೋಗ ಪ್ರಾರಂಭ. ಸಣ್ಣ ವಯಸ್ಸಿನಲ್ಲಿ, 10-20 ವರ್ಷ ವಯಸ್ಸಿನಲ್ಲಿ. ಅವ್ರಿಗೆ ಯಾರು ಭಿಕ್ಷೆ ಹಾಕಲಿಕ್ಕೆ ಕಂಪೌಂಡ್ ಒಳಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತೆ. ಮೈಯೆಲ್ಲ ಕೀವು ಅಸಹ್ಯ ಆಗೋಯ್ತು. ಅವರಿಗೆ ಸಾಯಬೇಕು ನೋಡಿ, ಸಾಯಬೇಕು ಅಂತ ಹೋಗಿ ಅವರು ಕಾಡಿಗೆ ಹೋದರು. ಅವ್ರು ಹೇಳ್ತಾರೆ, ಕಾಡಿಗೆ ಹೋಗಿ ಹಾವಿನ ಹುತ್ತದೊಳಗೆ ಕೈ ಹಾಕಿ ಕೂತ್ಕೊಳ್ಳೋದಂತೆ. ಅವರೇ ತನ್ನ ಆತ್ಮಚರಿತ್ರೆ ಬರೆದಿದ್ದಾರೆ. ಹಾವಿನ ಹುತ್ತದೊಳಗೆ ಕೈ ಹಾಕಿ ಕೂತ್ಕೊಂಡ್ರೆ ಒಂದು ಹಾವು ಕಚ್ಚಲಿಲ್ಲ. ಅದು ನಾನು ಸಾಯಲಿಕ್ಕೆ ಆಗಲಿಲ್ಲ, ಸಾಯಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಸಾಯಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅವ್ರು ಬದುಕಿ ಮಾಡೋ ಕೆಲಸ ಇತ್ತು, ಏನು ಮಾಡಿದ್ರು. ಅದರಿಂದ ಅದನ್ನು ಈರ ಅಂದರೆ ಪ್ರೇರಣೆ ಮಾಡೋನು, ಪ್ರೇರಣೆ, ಯತಿ, ಅದನ್ನು ಪ್ರೇರಣೆ ಮಾಡೋ ಒಬ್ಬ ಬೇರೆ ಇದ್ದಾನೆ. ಅವ್ನು ಸಾಯ್ಬೇಕಾದ್ರೂ ಅವ್ನು ಪ್ರೇರಣೆ ಮಾಡಬೇಕು, ಬದುಕಬೇಕಾದ್ರೂ ಅವ್ನು ಪ್ರೇರಣೆ ಮಾಡಬೇಕು. ನಮಗೆ ಅದು ಕೊಟ್ಟ ಟಾರ್ಚರನ್ನು ತೆಪ್ಪಗೆ ಅನುಭವಿಸೋದು ಒಂದೇ ನಮ್ಮ ಪಾಲಿಗಿರೋದು ಹೊರತು ಅದು ಬೇಡ ಅಂದರೆ ರಿಜೆಕ್ಟ್ ಮಾಡೋ ರೈಟ್ ಇಲ್ಲ. ಯಾವುದು ಭಗವಂತನ ಪ್ರೇರಣೆಗೆ ಒಳಪಟ್ಟು ನಮಗೆ ಟಾರ್ಚರ್ ಕೊಡುತ್ತೋ ಅದು ಶರೀರ. ಏನು ಸುಂದರವಾದ ಅರ್ಥ. ವ್ಯಾಕರಣದವರು ಆತ್ಮಹತ್ಯೆ ಮಾಡ್ಕೋಬೇಕು. ಅವು ಸ್ವಪ್ನದಲ್ಲೂ ಇಂಥ ಅರ್ಥ ಮಾಡಲಿಕ್ಕೆ ಬರೋಲ್ಲ. ಈ ರಚು ಪ್ರತ್ಯ ಅಂತ ಏನೋ ಮಾಡ್ತಾವೆ ಪಾಪ. ಶರೀರ ಅಂದರೆ ಇದು. ಇದಂ ಶರೀರಂ. ಆದ್ದರಿಂದ ಇದೇ ಯಾವುದು ಶರೀರವೋ ಅದೇ ಕ್ಷೇತ್ರ. ಏನು ಕ್ಷೇತ್ರ ಅಂದೇನು ಅಂದರೆ, ಅಯ್ಯೋ ಕ್ಷೇತ್ರ ಅಂದು ಅದೇ ಅರ್ಥ ಅಲ್ವಾ? ಏನು ಕ್ಷೇ ಅತ್ರ ಕ್ಷಿಯಂತಿ, ಕ್ಷಿ ನಿವಾಸ, ಇಲ್ಲಿ ವಾಸ ಮಾಡು. ಬ್ರಹ್ಮಾಂಡದಲ್ಲೇ ನಮ್ಮ ಸಂಸಾರ ವಾಸ, ಈ ದೇಹದಲ್ಲೇ ನಾವು ಅತ್ರ ಕ್ಷಿಯಂತಿ ಇದು ಕ್ಷೇತ್ರಂ. ಏನು ಅತ್ರಚಿ ಇತ್ರಚಿ ಪ್ರತ್ಯಯ ಅಲ್ಲ. ಮತ್ತು ಅತ್ರ ಅಂದರೆ ಇಲ್ಲಿ, ಅತ್ರ ಕ್ಷಿಯಂತಿ, ಇಲ್ಲಿ ವಾಸವಾಗ್ತವೆ. ಬರೇ ವಾಸವ ಅಲ್ಲ, ಕ್ಷಯೇ ನಾಶ ಆಗೋದು ಇದರಲ್ಲೇ, ಇರೋದು ಇದರಲ್ಲೇ, ಒದ್ದಾಡೋದು ಇದರಲ್ಲೇ. ಹಾಗಾಗಿ ಶರೀರ ಯಾವುದು ನಮಗೆ ತೊಂದರೆ ಕೊಡುತ್ತೋ, ಸಮಸ್ಯೆಗಳನ್ನು ನಿರ್ಮಾಣ ಮಾಡುತ್ತೋ, ಭಗವಂತನ ಪ್ರೇರಣೆಗೆ ಒಳಪಟ್ಟು ನಮ್ಮನ್ನು ಕಾಡುತ್ತೋ ಅದು ಶರೀರ. ಎಲ್ಲಿ ನಾವು ಅಂದರೆ ನಿವಾಸ, ಕ್ಷಯ ಅಂದರೆ ವಾಸಸ್ಥಾನ ಅಂತ ಅರ್ಥ ಸಂಸ್ಕೃತದಲ್ಲಿ. ಯಸ್ಯ ಕ್ಷಯಾಯ ಜಿನ್ವಥ, ಯಾರಾದರೂ ಜಪ ಮಾಡೋರಿದ್ದರೆ, ಅವ್ರು ಪ್ರೋಕ್ಷಣೆ ಮಾಡುವುದಿದ್ದರೆ ಅದರೊಂದು ಮಂತ್ರ ಇದೆ, ನೆನಪಿರ್ಬೋದು. ಯಸ್ಯ ಕ್ಷಯಾಯ ಜಿನ್ವಥ, ಯಾರ ಮನೆಗೆ ನೀನು ಹರಿಯುತ್ತೀಯೋ, ನೀರಿಗೆ ವರ್ಣನೆ,
ಯಸ್ಯ ಕ್ಷಯಾಯ ಜಿನ್ವಥ, ಯಾರ ಮನೆಗೆ ನೀನು ಹರಿದು ಹೋಗ್ತೀಯೋ ತಾಯಿ, ತಸ್ಮಾ ಅರಂಗಮಾಮವಹ ಯಸ್ಯ ಕ್ಷಯಾಯ ಜಿನ್ವಥ. ಕ್ಷಯ ಅಂದರೆ ಮನೆಯಲ್ಲಿ. ಹಾಗೆ ಸಜಗಾಮ ಯಮಕ್ಷಯಂ ಬರ್ತದೆ. ಸಜಗಾಮ ಯಮಕ್ಷಯಂ ಅಂತ ಪುರಾಣಗಳಲ್ಲಿ ಬರುತ್ತೆ. ಅವನು ಯಮನ ಲೋಕಕ್ಕೆ ಹೋದ ಅಂತ, ಯಮನ ಮನೆಗೆ ಹೋದ ಅಂತ. ಕ್ಷಯ ಅಂದರೆ ಮನೆ ಅಂತ ಅರ್ಥ ಅಲ್ಲ, ನಾಶ ಅಂತ ಅರ್ಥ ಅಲ್ಲ. ಹಾಗೆ ಕ್ಷೇತ್ರ ಅಂದರೆ ನೆಲೆಮನೆ, ನಮ್ಮ ನೆಲೆಮನೆ ಇದು. ಮತ್ತು ಕ್ಷಿ ನಾಶೆ, ನಾವು ಇಲ್ಲೇ ವಾಸವಾಗಿರೋದು, ಇಲ್ಲೇ ನಾಶವಾಗೋದು ಇಲ್ಲ, ಇರೋದು ಇಲ್ಲ. ಆದ್ದರಿಂದ ಇದು ಕ್ಷೇತ್ರ. ಅಭಿಧೀಯತೆ, ಇದು ಅದರ ಅನ್ವರ್ಥವಾದ ಅಭಿಧಾನ ಅಂದರೆ ಅನ್ವರ್ಥವಾದ ಅರ್ಥ ಶಬ್ದ. ಕ್ಷೇತ್ರ ಮತ್ತು ಶರೀರ ಅನ್ನುವಂಥದ್ದು ತುಂಬ ಅರ್ಥಪೂರ್ಣವಾದ ಒಂದು ಹೆಸರು. ಆ ಅಭಿಧಾನ ಅನ್ವರ್ಥವಾದ ಹೆಸರು ಅಂದರೆ ಈ ಪಾಶ್ಚಾತ್ಯರು ಎಪಿಥೆಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಎಪಿಥೆಟ್ಟು ಅಂದರೆ ಅದು ಅನ್ವರ್ಥವಾದ ಹೆಸರು. ಹಾಗೆ ಈ ಬ್ರಹ್ಮಾಂಡಕ್ಕೆ ಕ್ಷೇತ್ರ ಮತ್ತು ಶರೀರ ಅನ್ನುವಂಥದ್ದು ಒಂದು ಅನ್ವರ್ಥವಾದ ಹೆಸರು. ಏತದ್ದು ಯೋ ವೇದ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಹಾಗಾಗಿ ಕ್ಷೇತ್ರ ಅಂದರೆ ಇದು. ಕ್ಷೇತ್ರವನ್ನು ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ. ಮುಂದಿನದ್ದೇನೋ ಕಷ್ಟ ಇಲ್ಲ. ಕ್ಷೇತ್ರ ಯಾವುದು ಅಂತ ಗೊತ್ತಾಗ್ಬಿಟ್ರೆ, ಈ ಪಿಂಡಾಂಡವನ್ನು ಈ ಬ್ರಹ್ಮಾಂಡವನ್ನು ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ. ಯಾರು ತಿಳಿಬೇಕು? ನಾನೇ. ನಿನಗೆಲ್ಲಿ ತಿಳಿಯುತ್ತೆ? ನಿನಗೆ ನಿನ್ನ ಪಿಂಡಾಂಡವೇ ಗೊತ್ತಿಲ್ಲ. ನಿನ್ನ ಪಿಂಡಾಂಡ ಗೊತ್ತಿದ್ದರೆ ಏನೋ ಆಗ್ತಾ ಇದೆ ಡಾಕ್ಟ್ರೇ ನೋಡಿ ಅಂತ ಡಾಕ್ಟ್ರ್ ಯಾಕೆ ಹೋಗ್ತಿ? ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಇವನು ಒಳಗೆ. ಡಾಕ್ಟ್ರಿಗೂ ಗೊತ್ತಾಗೋಲ್ಲ, ಅದು ಬೇರೆ. ಇವನಿಗೆ ಗೊತ್ತಾಗಲಿಲ್ಲ ಅಂತ ಅನ್ನೋದು ಅಷ್ಟು ಗೊತ್ತಾಗುತ್ತೆ ಡಾಕ್ಟ್ರಿಗೆ ಅಷ್ಟೇ. ಅದರಿಂದ ಅವ್ರು ಏನು ಹೇಳಿದ್ರು ಮಾಫಿ. ಅದು ಒಳಗೆ ಅವ್ಯವಸ್ಥೆ ಇದೆ, ನಾವು ಸರಿ ಮಾಡ್ತೇವೆ ಅಂತಾರೆ. ಮಾಡ್ತಾರೆ ಅಂತ ತಿಳ್ಕೊತಾನೇವ, ಅವರಿಗೂ ಒಳಗೆ ಏನಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಯಾರಿಗೂ ಗೊತ್ತಿಲ್ಲ ಈ ಕ್ಷೇತ್ರದ ಒಳಗೆ ಏನಿದೆ ಗೊತ್ತಿಲ್ಲ. ಇಡೀ ಇದಂ ಶರೀರಂ ಬ್ರಹ್ಮಾಂಡದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತು? ಯಾರು ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿದ್ದಾನೋ ಅವನಿಗೆ ಮಾತ್ರ ಗೊತ್ತು. ಅದನ್ನು ಮುಂದೆ ಈ ಏತದ್ ಯೋ ವೇದ, ಯಾರಿಗೆ ಈ ಪಿಂಡಾಂಡದ ಸಮಗ್ರ ಪರಿಚಯ ಇದೆಯೋ, ವೇದ ಅಂದರೆ ವೇತ್ತಿ ಅಂತ ಲೆಟರ್, ಯಾರು ಇದನ್ನು ತಿಳಿದಿದ್ದಾನೋ ಸಮಗ್ರವಾಗಿ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಯಾರು? ಅವನನ್ನು ಬಲ್ಲವರು. ಅದು ಹೇಳ್ತಾರೆ. ಭಗವಂತನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಯಾರು ಅಂದರೆ ಕ್ಷೇತ್ರಜ್ಞ ಅಂದರೆ ಏನು ಅನ್ನೋ ಶಬ್ದಾರ್ಥ ಗೊತ್ತಿದ್ದವರು ಭಗವಂತನನ್ನು ಬಲ್ಲವರು. ಅಲ್ಲ, ಈಗ ಯಾರನ್ನು ಇದನ್ನು ತಿಳಿದವನು ಅಂತ ಹೇಳಿದಿ, ಯಾರವ? ಇನ್ನೂ ಗೊತ್ತಾಗಿಲ್ಲೇನಯ್ಯ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಯಾರು ಅಂದರೆ ನಾನೇ, ನೀನಲ್ಲ. ನೀನು ಕ್ಷೇತ್ರಸ್ಥ ಅಷ್ಟೇ, ಈ ಶರೀರದೊಳಗೆ ಇರುವವ. ಕ್ಷೇತ್ರಜ್ಞ ಅಲ್ಲ. ಯಾಕೆಂದರೆ ಈ ಶರೀರದೊಳಗೆ ಏನಿದೆ ಅಂತ ನಿನಗೆ ಗೊತ್ತಿಲ್ಲ. ಶರೀರದೊಳಗೆ ನೀನು ಇದ್ದಿಂತಲೇ ನಿನಗೆ ಗೊತ್ತಿಲ್ಲ. ನಾನು ಅಂತ ಒಂದು ಉಂಟ ಅಂತ ಶುರು ಮಾಡ್ತಾನೆ. ಅಲ್ಲಿ ತನಕ ಬಂದಿದೆ ನಮ್ಮ ಎಜುಕೇಷನ್ ಸಿಸ್ಟಮ್. ನಾನು ಅಂತ ಒಂದು ಉಂಟು, ಒಳಗೆ ಯಾರಾದರೂ ಇದ್ದಾರೋ, ಇಲ್ಲವೇ ಇಲ್ಲ ಅಂತ ಅನ್ನೋ ಮಟ್ಟಕ್ಕೆ ಬಂದಿದೆ. ಹಾಗಾಗಿ ನಿನಗೆ ನಿನ್ನ ಇರವಿನ ಬಗೆಗೆ ಗೊತ್ತಿಲ್ಲ. ಇಲ್ಲೆಲ್ಲ ನಾನಿದ್ದೇನೆ ಗೊತ್ತಿ, ಎಲ್ಲಿದ್ದೆ ಹೇಳು, ಅದು ಗೊತ್ತಿಲ್ಲ. ಜೀವ ದೇಹದಲ್ಲಿ ಇದೆ ಅಂತ ತಿಳ್ಕೊಂಡವ್ರ ಹತ್ರ ಕೇಳಿ, ಎಲ್ಲಿದ್ದಾನೆ ಜೀವ? ಅಯ್ಯೋ ಅಯ್ಯೋ, ಅದ್ರ ಬಗ್ಗೆ ನೋಡಿದರೆ ಅದು ದೊಡ್ಡ ದೊಡ್ಡ ವಿದ್ವಾಂಸರೇ ಜೀವ ಎಲ್ಲಿದ್ದಾನೆ ಅಂತ ಮೊದಲು ತಲೆ ಕೆಡಿಸಿಕೊಂಡ್ರು. ಜೀವ ಇದ್ದಾನೆ ಅಂತ ಏನೋ ಒಂದು ಗೊತ್ತಾಯ್ತು ಅವರಿಗೆ. ಎಲ್ಲಿದ್ದಾನೆ ಜೀವ, ಎಲ್ಲಿದ್ದಾನೆ ಯೋಚನೆ ಮಾಡಿ ನೋಡಿ. ವಿಚಾರ ಬೆಳೆದು ಬಂದ ಬಗೆ. ಜೀವ ಇಲ್ಲಿ ಜೀವ ಇದ್ದರೆ ಇಲ್ಲಿ ನೋವಾಗಲಿ ಸಾಧ್ಯ ಇಲ್ಲ. ಇಲ್ಲಿದ್ದು ಇಲ್ಲಿ, ಹಾಗಾದ್ರೆ ಎಲ್ಲ ಕಡೆ ಇದ್ದಾನೆ. ಇಷ್ಟೊಂದು ಯೋಚನೆ ಮಾಡಿದ್ರು. ಇಲ್ಲಿಂದ ಇಲ್ಲಿವರೆಗೆ ದೇಹದ ಒಳಗೆ ಮಾತ್ರ ಇದ್ದರೆ ಅದು ದೇಹದ ಆಕಾರ ಆಯ್ತಲ್ಲ. ದೇಹದ ಆಕಾರ ಇದ್ದರೆ ದೇಹವನ್ನು ನಾಶ ಆಗುವಾಗ ಜೀವನು ಸಾಯಬೇಕು ಅಲ್ಲ. ಹಾಗಾದರೆ ಅವನು ಅಷ್ಟೇ ಅಲ್ಲ, ಅಲ್ಲೂ ಇದ್ದಾನೆ, ಹೊರಗೂ ಇದ್ದಾನೆ. ಅಯ್ಯೋ ಗ್ರಹಚಾರವೇ, ನಾನು ನನ್ನ ದೇಹದೊಳಗೆ ಮಾತ್ರ ಅಲ್ಲ, ಹೊರಗೂ ಇದ್ದೇನೆ. ನೀವು ನಿಮ್ಮ ದೇಹದೊಳಗೆ ಮಾತ್ರ ಅಲ್ಲ, ಹೊರಗೂ ಇದ್ದೀರಿ. ಅದು ಇಡೀ ಆಕಾಶದಲ್ಲಿ ನಾವೆಲ್ಲ ಇದ್ದೇವೆ ಅಂತ. ಇದು ಒಂದು ಕಥೆ ನೈಯಾಯಿಕರದ್ದು. ಅಂದರೆ ನೈಯಾಯಿಕರ ಹೆಡ್ಡತನಕ್ಕೆ ಪಾರವೇ ಇಲ್ಲ. ಅವರು ಆತ್ಮ ಅನ್ನೋದು ಆಮ್ನಿಪ್ರೆಸೆಂಟ್. ಯಾರ ಆತ್ಮ? ಎಲ್ಲರ ಆತ್ಮ. ನಿಮ್ಮ ಆತ್ಮ ಆಮ್ನಿಪ್ರೆಸೆಂಟು. ಎಷ್ಟು ಅಪರದಂಡ ನೋಡಿ. ನಿಮ್ಮ ಆತ್ಮ ಇಲ್ಲಿವರೆಗೂ ಇದೆ, ನನ್ನ ಒಳಗೂ ಇದೆ, ಅದು ಆಮ್ನಿಪ್ರೆಸೆಂಟ್. ನನ್ನ ಆತ್ಮ ನನ್ನೊಳಗೂ ಇದೆ, ನಿಮ್ಮೊಳಗೂ ಇದೆ. ಇಲ್ಲೆಲ್ಲ ಎಷ್ಟು ಕೋಟಿ ಕೋಟಿ ಆತ್ಮಗಳು ಎಲ್ಲ ಒಂದಕ್ಕೊಂದು ಓವರ್ಲ್ಯಾಪ್ ಹಾಕ್ಕೊಂಡು ಆಕಾಶದಲ್ಲಿ ಇದ್ದಾವೆ. ಅಪರದಂಡ ಅಲ್ವ? ಏನಾದರೂ ಉಪಯೋಗ ಉಂಟಾ? ಅದು ನನ್ನ ಆತ್ಮ ನಿಮ್ಮೊಳಗಿದ್ದು ಏನು ಕೆಲಸ? ಅದಕ್ಕೆ ಏನಿಲ್ಲ, ಸುಮ್ಮನೆ ಇದೆ. ನಿಮ್ಮ ಆತ್ಮ ನನ್ನೊಳಗಿದೆ, ಯಾಕಿದೆ ಯಾರಿಗೊತ್ತು? ನೈಯಾಯಿಕರು ಹೇಳ್ತಾರೆ, ಒಪ್ಪಬೇಕು.
ಅಂದರೆ ಒಂದು ವಿಚಾರಧಾರೆಯಲ್ಲಿ ಮನುಷ್ಯ ಎಷ್ಟು ಹೆಡ್ಡ ಆಗಬಹುದು ಅದರ ಪರಾಕಾಷ್ಠೆ ನ್ಯಾಯಶಾಸ್ತ್ರದಲ್ಲಿ ಬಂತು. ಆತ್ಮ ಆಮ್ನಿಪರ್ಸೆಂಟು. ಅದನ್ನು ನೋಡಿದ್ರು ಜೈನರಿಗೆ ಭಾಳ ದುಃಖ ಆಯಿತು. ಏನ್ರಿ ನನ್ನ ಆತ್ಮ ನಿಮ್ಮೊಳಗಿರೋದು ಅಂದರೆ ಏನು? ಇಲ್ಲ, ಮತ್ತು ನನ್ನ ಆತ್ಮ ನನ್ನೊಳಗೆ ಮಾತ್ರ ಇರೋದು. ಮತ್ತು ಅದು ದೇಹ ಪರಿಮಾಣ, ನನ್ನ ದೇಹ ಎಷ್ಟು ಉಂಟೋ ಅಷ್ಟು. ಇಲ್ಲದಿದ್ದರೆ ಅನುಭವ, ಇಲ್ಲಿದ್ದರೆ ಇಲ್ಲಿ ಅನುಭವ ಆಗೋದು, ಎಲ್ಲಿದ್ದರೂ ಅನುಭವ ಆಗ್ತದೆ ಅಲ್ವಾ? ಅದು ಇಡೀ ದೇಹದಲ್ಲಿ ಆತ್ಮ ಇದ್ದಾನೆ. ಅಷ್ಟಾದ್ಮೇಲೆ ವೇದಾಂತಗಳು ಇಡೀ ದೇಹದಲ್ಲಿ ಆತ್ಮ ಇದ್ದರೆ ದೇಹ ನಾಶ ಆಗುವಾಗ ಆತ್ಮ ನಾಶ ಆಗಬೇಕು. ಒಂದು, ಅದು ಎಷ್ಟು ಗಾತ್ರ? ಈಗ ನನ್ನ ಆತ್ಮ ನನ್ನ ದೇಹದ ಗಾತ್ರದಲ್ಲಿದೆ. ಹೀಗೆ ಒಬ್ಬೊಬ್ಬರದು ಒಂದೊಂದು ಗಾತ್ರ, ಅವರ ದೇಹದ ಗಾತ್ರದಲ್ಲಿ ಇರುತ್ತಲ್ಲ ಆತ್ಮ. ನಾಳೆ ಒಬ್ಬ ಜೀವ 6 ಅಡಿ ಎತ್ತರ ಇದ್ದ. ಅವನು ಮುಂದಿನ ಜನ್ಮ ಏನೋ ಒಂದು ಮಾಡಬಾರ್ದು ಕಾರ್ಯಕ್ರಮ ಮಾಡಿ, ಏನೋ ರಾಜಕಾರಣಿಯಾಗಿ ಮಾಡಬಾರ್ದೆಲ್ಲ ಮಾಡಿ ಮುಂದಿನ ಜನ್ಮ ಇರುವೆಯಾಗಿ ಹುಟ್ಟಿದ. ಆ ಆತ್ಮ ಏನಾಗುತ್ತೆ? ಇರುವೆ ಸಣ್ಣದು ಹೇಗಾಗುತ್ತೆ? ಇಲ್ಲ ಆನೆಯಾಗಿ ಹುಟ್ಟಿದ, ಅದು ಆನೆ ಅಷ್ಟು ದೊಡ್ಡದು ಹೇಗಾಗುತ್ತೆ? ಇದು ಸರಿ ಇಲ್ಲ. ಇದು ನೋಡಿ, ಮೊದಲು ಆಮ್ನಿಪರ್ಸೆಂಟು ಅಂದರು. ಅಲ್ಲಪ್ಪ ಅದು ದೇಹದ ಗಾತ್ರ ಆದರೂ ಸರಿ ಆಗೋಲ್ಲ. ಇದೆಲ್ಲ ತಪ್ಪಾಯಿತು. ಕಡೆಗೆ ಫೈನಲ್ ಡಿಸಿಷನ್ ಏನು ಬಂತು ಗೊತ್ತಾ? ಈ ಆತ್ಮ ಆಮ್ನಿಪ್ರೆಸೆಂಟ್ ಅಂತಂದಾಗ 2 ವಿಚಾರ ಬಂತು. ಆತ್ಮ ಆಮ್ನಿಪ್ರೆಸೆಂಟ್ ಆದರೆ ನಿಮ್ಮೊಳಗೆ ನನ್ನೊಳಗೆ ಒಂದೊಂದು ಕೋಟಿ ಆತ್ಮ ಇರೋದಾಗತ್ತೆ ಅಲ್ಲ, ಒಂದೇ ಆತ್ಮ ಸಾಕು ಅಂತ ಅದ್ವೈತ ಬಂತು. ಒಂದೇ ಆತ್ಮ ಎಲ್ಲ ಕಡೆ ಇದೆ, ಮತ್ತು ಒಂದೊಂದು ದೇಹದಲ್ಲಿ ಒಂದೊಂದು ಆತ್ಮ ಯಾಕೆ? ನನ್ನ ಆತ್ಮವು ನಿಮ್ಮೊಳಗೂ ಇದೆ, ನನ್ನೊಳಗೂ ಇದೆ, ಹೊರಗೂ ಇದೆ, ಒಳಗೂ ಹೋಗೋಯ್ತು. ಒಂದೇ ಆತ್ಮ ಅಂದರೆ ಅದ್ವೈತ ವಾಸಿ ಪರವಾಗಿಲ್ಲ ಅಂತ ಅದ್ವೈತ ಬಂತು. ಈ ಒಂದೇ ಆತ್ಮ ಅನ್ನುವ ಭ್ರಮೆಯಿಂದ, ಅಂದರೆ ಆತ್ಮ ಆಮ್ನಿಪ್ರೆಸೆಂಟ್ ಅನ್ನುವ ಭ್ರಮೆಯಿಂದ ಅದ್ವೈತ ಹುಟ್ಟುಕೊಂಡಿತು. ಆಮೇಲೆ ದೇಹ ಪರಿಮಾಣ ಅಂತಂದ ಮೇಲೆ ಆ ಕಡೆ ಅದು ದ್ವೈತಿಗಳಿಗೂ ಇಷ್ಟ ಆಗಲಿಲ್ಲ, ಅದ್ವೈತಿಗಳಿಗೂ ಇಷ್ಟ ಆಗಲಿಲ್ಲ. ಯಾಕಂದರೆ ದೇಹದ ಗಾತ್ರ ಆದರೆ ದೊಡ್ಡದು ಸಣ್ಣದಾಗೋದು ಹೇಗೆ? ಅದೇನು ಇಲಾಸ್ಟಿಕ್ಕು ಆತ್ಮ ಆಗಲಿಲ್ಲ. ಹಾಗಾದ್ರೆ ಕಡೆಗೆ ವಿಚಾರ ಮಾಡಿ ವೇದಕಾಲದ ಋಷಿಗಳು ಒಂದು ತೀರ್ಮಾನ ಮಾಡಿದರು, ಆದರೆ ಸೆಲ್ಫ್ ಈಸ್ ಸ್ಮಾಲರ್ ದ್ಯಾನ್ ಆ್ಯನ್ ಆಟಮ್ ಅಂತ. ಅದು ಅಣುವಿಗಿಂತಲೂ ಸೂಕ್ಷ್ಮವಾದದ್ದು. ಅಣುವಿಗಿಂತಲೂ ಸೂಕ್ಷ್ಮವಾದದ್ದು ಅನ್ನುವ ತೀರ್ಮಾನ ಬಂದಾಗಲೇ ಅದ್ವೈತ ಬಿದ್ದೋಯ್ತು. ಯಾಕೆಂದರೆ ಅಣುವಿನ ಸೂಕ್ಷ್ಮವಾದ ಇಲ್ಲಿ ಓದಿದೆ ಅಲ್ಲಿ ಅದು ಒಂದೇ ಆಗೋ ಸಾಧ್ಯವೇ ಇಲ್ಲ. ಅಂದರೆ ಅಣುವಿಗಿಂತ ಸೂಕ್ಷ್ಮವಾದ ಆತ್ಮ ಅಂತನೂ ಯಾವತ್ತೂ ಅದ್ವೈತವನ್ನು ಒಪ್ಪೋದು ಸಾಧ್ಯ ಇಲ್ಲ. ಆದರೆ ನಮಗೆ ಏನು ತಲೆ ಖರ್ಚು ಮಾಡಬೇಕಾದ್ದು ಇಲ್ಲ. ಜೀವ ಅಣುವಿಗಿಂತ ಸೂಕ್ಷ್ಮ ಅಂತಲೂ ಅನ್ನೋದು, ಎಲ್ಲ ಒಂದೇ ಅಂತಲೂ ಅನ್ನೋದು. ಏನು ಮಾತಾಡಿದ್ರೆ ಕೆನೆ ತಟ್ಟೋರು ಚಪ್ಪಾಳೆ ತಟ್ಟೋರು ಇದ್ದಾರಲ್ಲ, ಮಾತಾಡೋದೆ ಅದು ಒಂದಕ್ಕೊಂದು ಕಾಂಟ್ರಾಡಿಕ್ಟರಿ. ಜೀವ ಅಣುವಿಗಿಂತ ಅಣು ಅನ್ನೋದು ಮತ್ತು ಎಲ್ಲ ಆತ್ಮವು ಒಂದೇ ಅನ್ನುವಂಥದ್ದು ಅದು ಜಗತ್ತಿನಲ್ಲಿ ಪ್ರಾಯ ಅತ್ಯಂತ, ಇದಕ್ಕಿಂತ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಯಾರೂ ಮಾಡೋದು ಸಾಧ್ಯ ಇಲ್ಲ. ಆದರೆ ಆ ಸ್ಟೇಟ್ಮೆಂಟ್ ಅವನಿಗೆ ಅದರ ಅವೇರ್ನೆಸ್ ಇಲ್ಲ, ಗೊತ್ತಿಲ್ಲದೆ ಸುಪ್ತ ಪ್ರಜ್ಞೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆತ್ಮ ಇರುವುದಿಲ್ಲ. ಹಾಗಾದರೆ ಈ ಸೆನ್ಸೇಷನು, ಅಯ್ಯೋ ಗ್ರಹಚಾರವೇ, ಅಷ್ಟು ಗೊತ್ತಾಗೋಲ್ವಾ? ಈಗ ಬಲ್ಬ್ ದೀಪ ಇರೋದೆಲ್ಲಿ? ಅಲ್ಲಿ. ಮತ್ತು ಇಲ್ಲಿ ಬೆಳಕಾಗುಂಟು ಕೇಳಿದ್ರಿ ಏನ್ರಿ? ದಡ್ಡತನ ಅಲ್ವದು. ಅಲ್ಲಿ ಲೈಟ್ ಇದೆ, ಇಲ್ಲಿ ಬೆಳಕಾಗಿ, ಬಲ್ಬ್ ಇರೋದು ಅಲ್ಲಿ. ಅದು ಬಲ್ಬಲ್ಲಿದ್ದರೆ ಈ ಕೋಣೆಯೆಲ್ಲ ಬೆಳಕಾಗುತ್ತೆ. ಹಾಗೆಯೇ ಆತ್ಮ ಇಲ್ಲಿದ್ದರೆ ಈ ದೇಹದಲ್ಲೆಲ್ಲ ಎನರ್ಜಿ ವ್ಯಾಪಿಸುತ್ತೆ, ಸೆನ್ಸೇಷನ್ ಆಗುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ. ಬಹಳ ಬ್ಯೂಟಿಫುಲ್ಲಾಗಿ ವಿವರಣೆ ಮಾಡಿದರು. ಆದ್ದರಿಂದ ಇದು ಕ್ಷೇತ್ರ ಅಂದರೆ ಭಗವಂತ ನೆಲೆಸಿದ ತಾಣ ಅಷ್ಟೇ ಅಲ್ಲ, ಜೀವ ಇರುವುದು ಇಲ್ಲೇ. ಆದ್ದರಿಂದ ಇವನು ಕ್ಷೇತ್ರಜ್ಞ ಅಲ್ಲ, ಕ್ಷೇತ್ರಸ್ಥ. ಯಾಕಂದರೆ ಎಲ್ಲಿದ್ದೇನೆ ಗೊತ್ತಿಲ್ಲ ಅವನಿಗೆ ಜ್ಞಾನ ಆಗೋದು ಹಾಗೆ. ಈ ಜೀವ ಕ್ಷೇತ್ರಸ್ಥ, ಭಗವಂತ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ಕ್ಷೇತ್ರಜ್ಞಂ ಮಾಂ ವಿದ್ಧಿ. ನನ್ನನ್ನು ಕ್ಷೇತ್ರಜ್ಞ ಅಂತ ತಿಳ್ಕೊ, ನಿನ್ನನ್ನು ಕ್ಷೇತ್ರಜ್ಞ ಅಂತ ತಿಳ್ಕೊಬೇಡ. ನಿನಗೆ ಅಷ್ಟೇ ಅಲ್ಲ, ನಿನ್ನ ಕ್ಷೇತ್ರದಲ್ಲಿ ಎಲ್ಲಿ ಭಗವಂತ ಇದ್ದಾನೆ ಮತ್ತೆ ಸರ್ವಕ್ಷೇತ್ರ ಸ್ವಪಿ ಮಾಂ ವಿದ್ಧಿ, ಒಳಗೊರಗು ನಾನು ತುಂಬಿದ್ದೇನೆ ಅಂತ ತಿಳ್ಕೊ. ಅದರಿಂದ ನಿನಗೆ ಕ್ಷೇತ್ರಜ್ಞ ನೀನಲ್ಲ, ಆದರೆ ಕ್ಷೇತ್ರಜ್ಞ ಆಗೋದು. ಕ್ಷೇತ್ರಜ್ಞನನ್ನು ತಿಳ್ಕೊ, ಎಲ್ಲ ಕ್ಷೇತ್ರದಲ್ಲಿರುವ ಭಗವಂತ ಅಂತ ತಿಳ್ಕೊ. ಯಾಕೆ? ಕ್ಷೇತ್ರಜ್ಞಯೋ ಜ್ಞಾನಂ ಯತ್ ತಜ್ಞಾನ ಉಚ್ಯತೆ. ಈ ಕ್ಷೇತ್ರಜ್ಞರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂದರೆ ಏನು? ಈ ವಿಶ್ವ ಅಂದರೆ ಏನು? ಈ ವಿಶ್ವದ ಹಿಂದೆ ಇರತಕ್ಕ ಭಗವಂತ ಶಕ್ತಿ ಏನು? ಇದನ್ನು ತಿಳ್ಕೊಳ್ಳುವುದೇ ಜ್ಞಾನ. ಇದು ತಿಳ್ಕೊಳ್ಳೋದೇ ಬರೀ ಜ್ಞಾನ ಅಂತಂದರೆ ಏನೋ ಕಾಲೇಜಿಗೆ ಹೋದೆ, ಅಲ್ಲಿ ಏನೋ ಹೇಳಿಕೊಟ್ರು, ಸರ್ಟಿಫಿಕೇಟ್ ಸಿಕ್ಕಿತು, ಜಾಬ್ ಸಿಕ್ಕಿತು, ಏನು ಗೊತ್ತಾಗಿಲ್ಲ. ಕ್ಷೇತ್ರವೂ ಗೊತ್ತಾಗಿಲ್ಲ, ಕ್ಷೇತ್ರಜ್ಞವೂ ಗೊತ್ತಾಗಿಲ್ಲ. ಯಾವುದೋ ಯಾತಕ್ಕೂ ಉಪಯೋಗದ ಸಬ್ಜೆಕ್ಟ್ ಕಲಿಸಿದ್ರು, ಅದನ್ನು ಕಲಿಯಿಂದ ಅಪ್ಪ ಶಾಲೆ ಕಳಿಸಿದ, ಮಗ ಕಲಿತ, ಸರಿ ಒಂದು ಸರ್ಟಿಫಿಕೇಟ್ ಸಿಕ್ಕಿತು. ಕಲಿಸಿದವ್ರಿಗೂ ಏನು ಕಲಿಸ್ಬೇಕು ಅಂತ ಗೊತ್ತಿಲ್ಲ, ಕಲಿಯೋರಿಗೂ ಏನು ಕಲಿಬೇಕು ಅಂತ ಗೊತ್ತಿಲ್ಲ. ಏನೋ ಶಾಲೆಯಲ್ಲಿ ಕಲಿಸ್ತಾರೆ, ಕಲಿತಾ ಇವ ಅವನು ಶಾಲೆಯಲ್ಲಿ ಕಲಿತೆ ಮಹಾಬುದ್ಧಿವಂತ ಅಂತ ತಿಳ್ಕೊಂಡ, ಏನೂ ಗೊತ್ತಿಲ್ಲ.
ಜ್ಞಾನವೇ ಇಲ್ಲದ ಒಂದು ದೊಡ್ಡ ಜನಾಂಗದ ಪರಂಪರೆಯನ್ನು ನಮ್ಮ ಯೂನಿವರ್ಸಿಟಿಗಳು ಸೃಷ್ಟಿ ಮಾಡ್ತಾ ಇವೆ. ಯಾಕೆಂದರೆ ಅವು ಕೇಳ್ರಿ ಕ್ಷೇತ್ರ ಅಂದರೆ ಏನು ರೀ ಕ್ಷೇತ್ರ, ವಾಟ್ ಈಸ್ ದಟ್ ಕ್ಷೇತ್ರ ನ್ಯೂ ಸೆನ್ಸ್ ಅಂತಾವೆ. ಅವಕ್ಕೆ ಆ ಶಬ್ದವೇ ಗಾಡಿ ಗೊತ್ತಿಲ್ಲ. ಅದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ಸು ಎಲ್ಲ ಆಗಿರ್ತವೆ. ಏನು ಕ್ಷೇತ್ರ ಅಂದರೆ ಗೊತ್ತಿಲ್ಲ, ಕ್ಷೇತ್ರಜ್ಞ ಅಂದರೆ ಗೊತ್ತಿಲ್ಲ. ಈ ಭಾರತೀಯ ಸಂಸ್ಕೃತಿ ಯಾವ ಛಾಯೆಯೂ ಇಲ್ಲದೆ ಬೆಳೀತಾ ಇದೆ. ಅದಕ್ಕೆ ದುರಂತ ಅಲ್ವ ಈ ದೇಶದ್ದು. ಅವ್ರನ್ನ ಜ್ಞಾನಿಗಳು ಅಂತ ಹೇಳಬೇಕಾ? ಯಾವ ಜ್ಞಾನ ಇದೆ? ನಾ ಕಾಸು ಮಾಡಿ ಮಜಾ ಮಾಡಿದೆ ಹಾಗೆ ಅನ್ನೋ ಜ್ಞಾನ ಇರ್ಬೋದು, ಅಷ್ಟು ಇನ್ನೇನು ಗೊತ್ತಿಲ್ಲ. ದುರಂತ, ಈ ದೇಶದ ದುರಂತ ಅನ್ನೋದು ವಿದ್ಯಾಸಂಸ್ಥೆಗಳಲ್ಲಿ ಪ್ರಾರಂಭ ಆಗಿದೆ. ಅಧಃಪಾತದ ಬೀಜಕ್ಷೇಪವೇ ಆಗೋದಲ್ಲಿ ಮನುಷ್ಯನ ಬೌದ್ಧಿಕವಾದ ಅಧಃಪಾತ. ಚಿಂತನೆಯೇ ಇಲ್ಲ, ಎಲಿವೇಟೆಡ್ ಥಾಟ್ಸೇ ಇಲ್ಲ. ಬರೀ ಅವನು ಹೋದ ಕೂಡಲೇ ಅವನಿಗೆ ಇಕನಾಮಿಕ್ ಇದು ಕಾಮರಸ ಅಷ್ಟೇ ಜೀವನದಲ್ಲಿ ಬೇಕಾದಂದ್ರೆ ಕಾಮ, ಅದಕ್ಕೆ ಬೇಕಾದ ಅರ್ಥ, ಅದು ಕಾಮರಸ. ಇದಿದ್ದರೆ ಇನ್ನು ಈ ಉಳಿದ ಬಗ್ಗೆ ಯೋಚನೆ ಮಾಡಿ ಏನು ಉಪಯೋಗ ಅಂತ ಯಾವ ವಿಷಯವೇ ಗೊತ್ತಿಲ್ಲ. ಇಷ್ಟು ಒಂಥರ ಕಣ್ಪಟ್ಟಿ ಕಟ್ಟಿಕೊಂಡು ನಾವು ಬದುಕ್ತಾ ಇದ್ದೇವೆ. ಅದನ್ನು ನಿಜವಾದ ಕ್ಷೇತ್ರಯೋ ಜ್ಞಾನಂ ಯತ್ ತಜ್ಞಾನಂ. ಕ್ಷೇತ್ರಜ್ಞೆಯೋ ಜ್ಞಾನಂ ಯತ್ ತತ್ ಜ್ಞಾನ. ನಿಜವಾದ ಜ್ಞಾನ ಅಂತಂದರೆ ಈ ವಿಶ್ವದ ಅರಿವು, ವಿಶ್ವದ ಒಳಗೆ ತುಂಬಿರುವ ಭಗವಂತನ ಅರಿವು. ಈ ವಿಶ್ವದ ಒಳಗೆ ನಾವು ಹೇಗಿದ್ದೇವೆ, ಈ ವಿಶ್ವ ನಮಗೆ ಹೇಗೆ ಬಂಧನವಾಗಿದೆ, ಈ ಬಂಧನವನ್ನು ಕಳಚಿಕೊಂಡು ವಿಶ್ವಾತ್ಮನ ಬಳಿಗೆ ನಾವು ಸಾಗುವುದು ಹೇಗೆ, ಈ ಅರಿವೇ ಜ್ಞಾನ. ನಾವು ಸೆರೆಮನೆಯಲ್ಲಿದ್ದೇವೆ ಅನ್ನುವುದರ ಎಚ್ಚರ ನಮಗೆ ಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಗಿಳಿಗಳ ಹಾಗೆ ನಮ್ಮದು ಕಥೆ. ಗಿಳಿಗಳನ್ನು ಸಾಕ್ತಾರೆ ನೋಡಿ, ಪಂಜರದಲ್ಲಿ ಹಾಕಿ. ಅವುಗಳಿಗೆ ಪಂಜರದಲ್ಲಿದ್ದೇನೆ ಬಂಧನ ಅಂತೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ಆರಾಮ ತಿಂಡಿ ಹಾಕ್ತಾರೆ, ಮೆಣಸಿನಕಾಯಿ ಹಾಕ್ತಾರೆ, ಕಚ್ಚಿ ತಿಂತಾವೆ, ಖುಷಿಯಾಗಿರ್ತವೆ. ಬಾಗಿಲು ತೆರೆದಿಟ್ಟರು ಹೊರಗೆ ಹೋಗೋಲ್ಲ. ಯಾಕೆಂದರೆ ಈ ದಿನ ಇದು ಹೊರಗೆ ಹೋದ್ರೆ ನಾವೇ ಆಹಾರ ಹುಡುಕ್ಬೇಕಲ್ಲ, ಇಲ್ಲಿ ತಂದು ಹಾಕ್ತಾರೆ, ಇಲ್ಲೇ ಇದ್ದು ಬಿಡೋಣ ಅದು ಬಾಗಿಲು ತೆಗೆದರೂ ಹೊರಗೆ ಹೋಗೋಲ್ಲ. ಅದು ಯಾಕೆಂದರೆ ಅದು ಒಂದು ಬಂಧನ ಅನ್ನುವ ಜ್ಞಾನವೂ ಇಲ್ಲ. ನಮ್ಮದು ಅಷ್ಟೇ ಕಥೆ. ನೀನು ಬಂಧನದಲ್ಲಿದ್ದೀಯಾ, ಈ ಬಂಧಕ ಯಾರು, ಈ ಬಂಧನದಿಂದ ಪಾರಾಗುವುದು ಹೇಗೆ, ಈ ಯಾವ ಯೋಚನೆ ಇಲ್ಲದೆ ಇದೇ ದೊಡ್ಡ ಜೀವನ ಪರಮ ಸುಖ ಅಂತ ತಿಳ್ಕೊಂಡು ಬದುಕ್ತಾ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಪೆದ್ದುತನ ಯಾವುದಿದೆ? ನಮ್ಮನೆಯಲ್ಲಿ ಒಂದು ಹಸು ಇತ್ತು, ಭಾರಿ ಹಸು. ಅದನ್ನು ಹಗ್ಗ ಬಿಚ್ಚಿ ಕರ್ಕೊಂಡೋಗ್ಬಿಟ್ರೆ ಎಳ್ಕೊಂಡು ಹೋಗ್ಬಿಡ್ತಿದ್ದು, ಕುದುರೆ ಹಾಗೆ. ಅದಕ್ಕೆ ಹೆಣ್ಮಕ್ಳು ಅದನ್ನು ಹಗ್ಗ ಬಿಚ್ಚಿ ಹೊರಗೆ ಕಳಿಸ್ತಿರ್ಲಿಲ್ಲ. ಪಾಪ ಇಡೀ ಜೀವಮಾನ ಹಟ್ಟಿಯಲ್ಲಿ. ನನಗೆ ಅದನ್ನು ನೋಡಿ ದುಃಖ ಆಗ್ತೈತೆ. ಏನು ಮಾಡಬೇಕು? ಅದನ್ನು ಹಗ್ಗ ಬಿಚ್ಚಿದ್ರೆ ಎಳ್ಕೊಂಡು ಹೋದರೆ ಅದು ಹೋದಲ್ಲೇ ಹೋಗ್ಬೇಕು ಹೊರತು ನಾವು ಹೇಳಿದ್ರೆ ಅದು ಬರ್ತಿರ್ಲಿಲ್ಲ, ಅಷ್ಟು ಬಲಿಷ್ಠ. ಕಡೆಗೆ ಒಂದು ಸರ್ತಿ ನಾನು ಹೇಳಿದೆ, ಎಲ್ಲಿ ಹೋಗಲಿ, ಹಗ್ಗ ಬಿಚ್ಚಿ ಹೋಗಲಿ ಹೊರಗೆ. ಹಗ್ಗ ಬಿಚ್ಚಿ ಬಾಗಿಲು ತೆರೆದಿಟ್ರೆ ಅದು ಹೊರಗೆ ಹೋಗೋಲ್ಲ. ಯಾಕೆಂದರೆ ಅದು ಹಟ್ಟಿ ಒಳಗೆ ಆನಂದವಾಗಿದ್ದೇನೆ, ಹೊರಗೆ ಯಾಕೆ ಹೋಗಬೇಕು ಅಂತ ಅದರದ್ದು ಏನು ಮಾಡಿ ಜಪ್ಪ ಆದರೆ ಹೊರಗೆ ಹೋಗಲಿಲ್ಲ. ಇದು ನಮ್ಮ ಕಥೆ. ಹಟ್ಟಿಯೇ ಆನಂದ, ಪಂಜರವೇ ಆನಂದ, ಹೊರಗೆ ಹೋದ್ರೆ ರಗಳೆ. ಇವಳು ಕೃಷ್ಣ ಹೇಳ್ತಾನೆ, ಇದು ಜ್ಞಾನ ಏನಯ್ಯ? ಪಂಜರದೊಳಗಿರೋದು ಆನಂದ ಅನ್ನೋದು ಜ್ಞಾನವ? ಹಟ್ಟಿಯೊಳಗೆ ಪ್ರಾಣಿಗಳ ಹಾಗೆ ಬದುಕ್ತಾ ಇದೆಯಲ್ಲ ನೀನು, ಬಂಧನದಲ್ಲಿ ಇದ್ದಿ, ಬಂಧನದಿಂದ ಪಾರಾಗಬೇಕು ಅನ್ನೋ ಎಚ್ಚರ ಇಲ್ವಲ್ಲ. ಏನು ಜ್ಞಾನ? ಬಂಧನವೇ ಜೀವನ ಅಂತ ತಿಳ್ಕೊಂಡ್ರೆ ಅದು ಜೀವನವ? ಅದು ಜ್ಞಾನವ? ಅದನ್ನ ಕ್ಷೇತ್ರ ಒಂದಿದೆ ಅಂದರೆ ನಿನ್ನ ಹಿಂಸಾ ಹೇತು, ನೀನು ಒದ್ದಾಡ್ತಾ ಇರುವುದೇ ಈ ಬಂಧನದಲ್ಲಿ ಇರುವುದರಿಂದ. ಇದರಿಂದ ಪಾರಾಗಬೇಕಾದ್ರೆ ಭವಮೋಚಕನಾಗಿರತಕ್ಕಂತಹ ಕ್ಷೇತ್ರಜ್ಞನನ್ನು ತಿಳಿಬೇಕು ಅನ್ನುವ ಎಚ್ಚರವೇ ನಿಜವಾದ ಜ್ಞಾನ. ಅದು ಅಲ್ಲದ ಜ್ಞಾನ ಅಲ್ಲ. ಕ್ಷೇತ್ರಜ್ಞೋ ಜ್ಞಾನಂ ಯತ್ ತಜ್ಞಾನ ಮುಚ್ಯತೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಿನಗೆ ನಾನು ಮೊದಲು ಕ್ಷೇತ್ರ ಅಂದರೆ ಏನು ಅಂತ ಮೊದಲು ಹೇಳ್ತೇನೆ. ಅಂದರೆ ಈ ಪಿಂಡಾಂಡ ಬ್ರಹ್ಮಾಂಡ ಅಂತ ಸಾಮಾನ್ಯವಾಗಿ ಹೇಳಿದೆ. ವಿವರವಾಗಿ ಕ್ಷೇತ್ರಜ್ಞ ಅಂದರೆ ಏನು ಅಂತ ಲಿಸ್ಟ್ ಕೊಟ್ಟುಬಿಡ್ತೇನೆ. ಕ್ಷೇತ್ರ ಅಂದರೆ ಏನು, ಆ ಕ್ಷೇತ್ರದಲ್ಲಿರೋ ಕ್ಷೇತ್ರಜ್ಞ ಅಂದರೆ ಏನು. ತತ್ ಕ್ಷೇತ್ರಂ ಯಚ್ಚ ಯಾದೃಚ್ಛ, ಕ್ಷೇತ್ರಂ ತತ್ ಯಚ್ಚ ಯಾದೃಚ್ಛ ಯದ್ವಿಕಾರಿಚ ಯತಶ್ಚ ಯತ್, ಇದೆಲ್ಲ ನೀನು ಹೇಳ್ತಾನೆ. ತತ್ ಕ್ಷೇತ್ರಂ, ಈಗ ಕ್ಷೇತ್ರ ಅಂದರೆ ಬ್ರಹ್ಮಾಂಡ ಪಿಂಡಾಂಡ. ಏನದು ಬ್ರಹ್ಮಾಂಡ ಪಿಂಡಾಂಡದಲ್ಲಿರತಕ್ಕ ಒಟ್ಟು ವಸ್ತುಗಳು ಏನು? ಇಟ್ ಈಸ್ ಮೇಡ್ ಆಫ್ ಅಂತ ಹೇಳ್ತೇವೆ. ಯಾವುದರಿಂದ ಮಾಡಿ ರಚನೆ, ಇದರ ಒಳಗಿರತಕ್ಕ ಕಂಟೆಂಟ್ಸ್ ಏನು? ಅದನ್ನು ಹೇಳ್ತೇನೆ. ಯಚ್ಚ, ಏನೇನು ವಸ್ತುಗಳು ಸೇರಿ ಈ ಬ್ರಹ್ಮಾಂಡ ಪಿಂಡಾಂಡ ಅಂತಕ್ಕಂಥ ಕ್ಷೇತ್ರ ರಚನೆಯಾಗಿದೆ, ಇದರ ಒಳಗಿರತಕ್ಕಂಥ ಪದಾರ್ಥಗಳು ಏನು? ಆಮೇಲೆ ಯಾದೃಚ್ಛ, ಅದರ ಕ್ವಾಲಿಟಿ ಏನು? ಅದು ಏನು?
ಅದರ ಗುಣಧರ್ಮಗಳು ಏನು ಆ ವಸ್ತುಗಳದ್ದು. ಯದ್ವಿಕಾರಿ, ಯಾವ್ಯಾವ ವಿಕಾರಗಳಿಗೆ ಒಳಪಟ್ಟಿದೆ ಅದು. ಇದು ಬಹಳ ಯದ್ವಿಕಾರಿ ಅಂದರೆ ಯಶ್ಚಾಸೋ ವಿಕಾರಸ್ಯ ಯದ್ವಿಕಾರ. ಇದು ವಿಗ್ರಹ. ಈ ಸಾಮಾನ್ಯ ವಿಗ್ರಹ ಹೇಗೆ ಮಾಡೋದು ಅಂತ ಗೊತ್ತಾಗೋಲ್ಲ ಸಂಸ್ಕೃತ ಓದೋವರೆಗೂ. ಯಶ್ಚಾಸೋ ವಿಕಾರಸ್ಯ ಯದ್ವಿಕಾರ ಯದ್ವಿಕಾರ ಅಸ್ಯ ಅಸ್ತಿ ಇತಿ ಯದ್ವಿಕಾರಿ. ಯಾವ್ಯಾವ ವಿಕಾರಗಳು ಉಳ್ಳದ್ದಿದು ಅಂದರೆ ಇದು ಯಾವ್ಯಾವ ರೀತಿ ವಿಕಾರಗೊಳ್ಳುತ್ತೆ ಈ ಕ್ಷೇತ್ರ. ರೂಪಾಂತರ, ಬದಲಾವಣೆ. ಯಾಕಂದರೆ ಇದು ನಿರಂತರ ಬದಲಾಗುವಂಥದ್ದು ಈ ಪ್ರಪಂಚ. ಈ ಕ್ಷೇತ್ರ ಇದ್ದ ಹಾಗೆ ಇರೋದಿಲ್ಲ, ಪ್ರತಿಕ್ಷಣ ಬದಲಾಗ್ತಾ ಇರ್ತದೆ. ಇದು ಯಾವ್ಯಾವ ರೀತಿಯ ಬದಲಾವಣೆಗೆ ಒಳಗಾಡುತ್ತೆ. ಮತ್ತು ಯತಶ್ಚ ಯತ್, ಇದು ಯತ್ ಯಾತೀತಿ ಯತ್, ಇದು ಚಲಿಸ್ತಾ ಇದೆ ಅಂತ ಹೇಳಿದೆವಲ್ಲ, ಇದು ನಿರಂತರ ಬದಲಾಗ್ತಾ ಇದೆ. ಯಾರಿಂದಾಗಿ ಆಗ್ತಾ ಇದೆ? ಯತಶ್ಚ, ಯಾರಿಂದ ಬದಲಾಗ್ತಾ ಇದೆ. ಸಚಯ, ಆ ಬದಲಾಡಿಸುವವನು ಸ್ವರೂಪ ಎಂಥದ್ದು. ಯತ್ ಪ್ರಭಾವಶ್ಚ, ಅವನ ವೈಶಿಷ್ಟ್ಯಗಳೇನು. ಇದೆಲ್ಲವನ್ನು ಈ ವಿಕಾರ, ಪ್ರಪಂಚದ ವಿಕಾರಗಳು, ಆ ಪ್ರಪಂಚದ ಒಳಗೆ ತುಂಬಿರ್ತಕ್ಕಂಥ ನಿಯಂತ್ರಣ ಮಾಡ್ತಕ್ಕಂಥ ಭಗವಂತನ ಮಹಿಮೆ. ತತ್ಸಮಾಸೇನ ಮೇ ಶೃಣು, ಇದೆಲ್ಲವನ್ನು ನಾನು ನಿನಗೆ ಹೇಳ್ತೀನಿ. ಮೇ ಶೃಣು, ನನ್ನ ಮಾತನ್ನೇ ಕೇಳಿ ನೀನು ಇದನ್ನೆಲ್ಲವನ್ನು ಅರ್ಥ ಮಾಡ್ಕೊ. ಇನ್ಯಾರತ್ರ ಕೇಳಲಿಕ್ಕೆ ಹೋಗಬೇಕಾಗಿಲ್ಲ. ಸಾಕ್ಷಾತ್ತಾಗಿ ನಾನೇ ನಿನಗೆ ಇದರ ಒಳಗೆ ಇದ್ದು ಇದನ್ನು ಬಲ್ಲ ನಾನು ನಿನಗೆ ಹೇಳ್ತೇನೆ. ಅಲ್ಲಿ ಅಮ್ಮೆ ಅನ್ನೋದಕ್ಕೆ ಮೊದಲು ಹೇಳಿದ, ಇದೆಲ್ಲವನ್ನು ಬಲ್ಲವನು ನಾನು, ಮತ್ತು ನಾನೇ ಹೇಳ್ತಾ ಇದ್ದೇನೆ. ಇನ್ಯಾರ ಹತ್ರ ಹೋಗಿ ಅವ್ರಿಗೆ ಗೊತ್ತಿಲ್ಲವಪ್ಪ, ಅವ್ರಿಗೆ ಗೊತ್ತಿಲ್ಲದಿದ್ದನ್ನು ಯಾವುದೋ ಪುಸ್ತಕ ಓದಿ ಹೇಳುವುದಲ್ಲ. ನಾನು ಇದರೊಳಗೆ ತುಂಬಿದವ, ಇದನ್ನು ಬಲ್ಲವ, ನಾನು ಹೇಳ್ತಾ ಇದ್ದೇನೆ. ಅಂದರೆ ಇದು ಅಥೆಂಟಿಕ್ಕು. ಇಷ್ಟು ಅಥೆಂಟಿಕ್ ಆಗಿ ನಿನಗೆ ಕ್ಷೇತ್ರದ ಬಗ್ಗೆ ಹೇಳೋರು ಇನ್ನು ಯಾರೂ ಸಿಗೋಲ್ಲ. ಕ್ಷೇತ್ರದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಹೇಳವಲ್ಲ ನಾವು ಭಗವಂತ. ಅದು ಬಿಟ್ಟರೆ ಮತ್ತೆ ಚತುರ್ಮುಖ ಬ್ರಹ್ಮವಾಯುಗಳು. ಯಾಕೆಂದರೆ ಅವರಿಗೆ ಶರೀರ ಅದರೊಳಗೆ ಹೊರಗೆ ಎಲ್ಲ ಗೊತ್ತಿರೋದು. ಅದನ್ನು ಬಿಟ್ಟರೆ ಉಳಿದ ದೇವತೆಗಳಿಗೂ ಕ್ಷೇತ್ರದ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ, ಪಾರ್ಷಿಯಲ್ ನಾಲೆಜ್ ಅವರು. ನಮ್ಮ ಸ್ಪೆಷಲಿಸ್ಟುಗಳ ಹಾಗೆ ನಮ್ಮಲ್ಲಿ ಈಗ ಮಾಡರ್ನ್ ಮೆಡಿಕಲ್ ಸೈನ್ಸ್ನಲ್ಲಿ ಸ್ಪೆಷಲಿಸ್ಟ್ಗಳಿದ್ದಾರೆ. ಅವರು ENT ಸ್ಪೆಷಲಿಸ್ಟು. ಅವರಿಗೆ ಇಯರು, ನೋಸು, ಥ್ರೋಟು, ಅದರ ಆಚೆಗೆ ಏನೋ ಅವ್ಯವಸ್ಥೆ ಅದು, ಕಿವಿಯಿಂದ ವ್ಯತ್ಯಾಸ ಆದದ್ದು ಅದು ಎಲ್ಲೋ ಮೇಲೆ ಆದರೆ ಅದಕ್ಕೆ ಬೇರೆ ಸ್ಪೆಷಲಿಸ್ಟ್ ಇದ್ದಾರೆ. ಅಲ್ಲಿ ಹೋಗಿ ನಮಗೆ ಕಿವಿಗೆ ಕತ್ತರಿಸೋದು ಮಾತ್ರ ನಮ್ಮ ಕೆಲಸ. ಅದರಿಂದ ಇಲ್ಲಿ ಪ್ರಾಬ್ಲಮ್ ಆದರೆ ತಲೆಗೆ, ಅದು ನಮಗೆ ತಲೆ ಇಲ್ಲ, ಬೇರೆ ಡಾಕ್ಟರ್ ಹತ್ರ ಹೋಗಿ ಅಂತಾರೆ. ತಲೆ ಈಸ್ ನಾಟ್ ಮೈ ಸಬ್ಜೆಕ್ಟ್. ಅದು ಒಬ್ಬರ ತಲೆನೋವಾದರೆ ಅವ್ನು ನಾವು ಕಣ್ಣು ಕಿವಿ ಮೂಗು ಮಾತ್ರ ತಲೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗಿ. ಹೀಗೆ ಒಂದೊಂದಿಗೆ ಒಂದು ಕಂಪಾರ್ಟ್ಮೆಂಟಲೈಸೇಷನ್ ಆಫ್ ನಾಲೆಜ್. ಸ್ಪೆಷಲಿಸ್ಟ್ಗಳು, ಈ ಸ್ಪೆಷಲಿಸ್ಟ್ಗಳಿಗೆ ಇಡೀ ದೇಹ ಅನ್ನೋದು ಒಂದು ಯೂನಿಟ್ ಅನ್ನೋದು ಗೊತ್ತಿಲ್ಲ. ಅವರು ಒಂದೊಂದು ಭಾಗಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದನ್ನು ನಾಶ ಮಾಡಿದ್ರು, ಇನ್ನೊಂದು ಡಾಕ್ಟರ್ ಕಳಿಸೋರು. ಅವ್ರು ಮತ್ತೊಂದನ್ನು ಹಾಳು ಮಾಡಿ ಒಟ್ಟು ಪೂರ ಮನೆ ಬರುವ ಪೂರ ಹಾಳಾದ. ಯಾವೊಬ್ಬ ಡಾಕ್ಟ್ರಿಗೂ ಇಡೀ ದೇಹ ಒಂದು ಘಟಕ ಅನ್ನುವ ಎಚ್ಚರ ಇಲ್ಲ ಇವತ್ತು. ಯಾಕೆಂದ್ರೆ ಕಲಿಸಿಕೊಡೋದೇ ಹಾಗೆ, ಅವ್ರೇನು ಮಾಡ್ಬೇಕು, ಅವ್ರದ್ದೇನು ತಪ್ಪಲ್ಲ. ಅಲ್ಲಿ ಕಡೆಗೆ ಎಲ್ಲಿದೆ ಅಂದರೆ ಒಬ್ಬ ಪೋಡಿಯಾಟ್ರಿಟ್ಸ್ ಅಮೆರಿಕಾದಲ್ಲಿ ಇದೆ, ಪೋಡಿಯಾಟ್ರಿಸ್ಟ್. ಅವನಿಗೆ ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಬರ್ರಿ, ನಾನು ಪೋಡಿಯಾಟ್ರಿಸ್ಟ್, ಪಾದ ಸ್ಪೆಷಲಿಸ್ಟ್. ಆಮೇಲೆ ಕಾಲಿನಿಂದ ಮೇಲೆ ಅವ್ಯವಸ್ಥೆ ಆದರೆ ನನ್ನ ಹತ್ರ ಬರಬೇಡಿ, ನನಗೆ ಗೊತ್ತಿಲ್ಲ. ಕಾಲಿಗೊಬ್ಬ, ಬೆರಳಿಗೊಬ್ಬ, ಸೊಂಟಕ್ಕೊಬ್ಬ, ಎದೆಗೊಬ್ಬ, ಕಿವಿಗೊಬ್ಬ, ತಲೆಗೊಬ್ಬ, ತಲೆ ಹರಟೆ. ಇವತ್ತು ಕಂಪಾರ್ಟ್ಮೆಂಟಲೈಸೇಷನ್ ಆಫ್ ನಾಲೆಜ್ ಒಂದು ವಿದ್ಯೆಯನ್ನು ಹೀಗೆ ಫ್ರ್ಯಾಕ್ಷನ್ ಆಗಿ ಮಾಡಿ ಕಲಿಸಿ ಯಾರಿಗೂ ಯಾವುದ್ರ ಬಗ್ಗೆಯೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದಾರೆ, ಯಾರ ಹತ್ರ ಕೇಳಿದರು ಈ ದೇವತೆಗಳೆಲ್ಲ ಅವರು ಸ್ಪೆಷಲಿಸ್ಟ್ ಇನ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್. ಒಬ್ಬ ಹೃದಯ ತಜ್ಞ, ಒಬ್ಬ ಶ್ರೋತ್ರ ತಜ್ಞ. ಚಂದ್ರನ ಹತ್ರ ಹೋದರೆ ಕಿವಿ ಬಗ್ಗೆ ಹೇಳಿಯ ನಾವು ಶ್ರೋತ್ರಾಭಿಮಾನ ದೇವತೆ. ಸೂರ್ಯನ ಹತ್ರ ಹೋದರೆ ನಾನು ಐ ಸ್ಪೆಷಲಿಸ್ಟಪ್ಪ, ಉಳಿದು ನನಗೆ ಗೊತ್ತಿಲ್ಲ ಅಂತಾನೆ. ಅಗ್ನಿ ಹತ್ರ ಹೋದರೆ ನಾನು ವಾಗೀಂದ್ರಿಯದ ಸ್ಪೆಷಲಿಸ್ಟ್, ಉಳಿದು ನನಗೆ ಗೊತ್ತಿಲ್ಲ. ಎಲ್ಲ ಸ್ಪೆಷಲಿಸ್ಟು ಒಬ್ಬ ಇದ್ದಾನೆ, ನಾನು ಭಗವಂತ. ಅದಕ್ಕೆ ಮೇಷನು ನಾನು ಹೇಳ್ತೀನಪ್ಪ, ಪೂರ್ಣ ಮಾಹಿತಿ ಇರತಕ್ಕವನು ನಿನಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಯು ಆರ್ ಫಾರ್ಚುನೇಟು, ನಿನ್ನ ಅದೃಷ್ಟ ದೊಡ್ಡದು. ಯಾರು ಸಿಗ್ತಾರೆ ಹೀಗೆ ಹೇಳೋರು? ಸಮಾಸೇನ. ಅದರ ಒಂದು ವಿಷಯ ಏನು ಗೊತ್ತುಂಟ, ನಾನು ಹೇಳಲಿಕ್ಕೆ ಶುರು ಮಾಡಿದರೆ ಅದು ಯುಗಗಳ ತನಕ ಹೇಳ್ತಾನೇ ಇರಬೇಕು, ಅಷ್ಟು ವಿಷಯ ಉಂಟು. ಅಷ್ಟು ಹೇಳಲಿಕ್ಕೆ ಆಗೋಲ್ಲ. ಈಗ ನೀನು ಯುದ್ಧ ರಂಗದಲ್ಲಿದ್ದಿ, ನಿನಗೆ ಮುಂದೆ ಯುದ್ಧಕ್ಕೆ ರೆಡಿ ಆಗಬೇಕು. ನಾನು ಪ್ರವಚನ ಮಾಡ್ತಾ, ಯಾಕೆಂದರೆ ಪತಂಜಲಿ ಒಂದು ಕಡೆ ಹೇಳ್ತಾನೆ, ವಕ್ತಾ ಬೃಹಸ್ಪತಿ ಶ್ರೋತಾ ಮಹೇಂದ್ರ. ಇಂದ್ರನಿಗೆ ಬೃಹಸ್ಪತಿ ಪಾಠ ಹೇಳಿ ಶುರು ಮಾಡಿದಂತೆ. ಎಷ್ಟು ಹೇಳಿದ? ಯುಗಗಳ ತನಕ ಪಾಠ ನಡೆಯಿತು.
ತಥಾಪಿ ನಾಂತಂ ಜಗಾಮ ಅಂತ. ಎಷ್ಟೋ ಯುಗಗಳಲ್ಲಿ ಪಾಠ ನಡೀತಾ ಉಂಟು, ಇನ್ನೂ ಪಾಠ ಮುಗಿಲಿಲ್ಲ. ಯಾಕಂದರೆ ಅಷ್ಟು ಅನಂತವಾಗಿದೆ ಜ್ಞಾನರಾಶಿ. ಅವನು ಇಷ್ಟು ಹೇಳಿ ಪತಂಜಲಿ ಅವನು ಯುಗ ಯುಗಗಳಲ್ಲಿ ಪಾಠ ಮಾಡಿದ ಇವತ್ತಿಗೂ ಇನ್ನೂ ಪಾಠ ಪೂರ ಮುಗಿದಿಲ್ಲ. ಆದರೆ ಈಗಿನ ಹುಡುಗರ ಕಥೆ ಗೊತ್ತಾ? ಅದ್ಯತ್ವೇತು ತ್ವರಿತ ಮಧೀತ್ಯ ಪ್ರವಕ್ತಾರೋ ಭವಂತಿ. ಇವತ್ತೊಂದು 4 ವರ್ಷ ಶಾಲೆ ಹೋಗ್ತವೆ, ಅದನ್ನು ರಿಸಲ್ಟ್ ಬಂದ ತಕ್ಷಣ ಲೆಕ್ಚರ್ ಆಗಿ ಸೇರ್ಕೋತಾವೆ. ಏನು ಗೊತ್ತಿದೆ ಇವುಗಳಿಗೆ ಅಂತ ಕೇಳ್ತಾನೆ. ತ್ವರಿತ ಮಧೀತ್ಯ, ಇದು ಪತಂಜಲಿ ಹೇಳಿದ ಅದ್ಯತ್ವೇತು. ಇವತ್ತಿನ ದಿವಸ ಎಷ್ಟು ಹಾಳಾಗಿದೆ ಜ್ಞಾನ ಕ್ಷೇತ್ರ ಅಂದರೆ ತ್ವರಿತ ಮಧೀತ್ಯ. ನಿನ್ನೆ ತನಕ ಎಕ್ಸಾಮಿನೇಷನ್ ಕೂತ ಸ್ಟೂಡೆಂಟು, ರಿಸಲ್ಟ್ ಬಂದ ಮಾರನೇ ದಿವಸ ಲೆಕ್ಚರ್. ಏನು ತ್ವರಿತ ಮಧೀತ್ಯ? ಓದಿದ ಮಾರನೇ ದಿವಸ ಪ್ರವಚನ ಶುರು ಮಾಡಿಬಿಡ್ತವೆ. ಏನು ಗೊತ್ತಿದೆ ಅವುಗಳಿಗೆ? ಇಂದ್ರನಿಗೆ ಇನ್ನು ಪೂರ ಗೊತ್ತಾಗಿಲ್ಲ, ಇವುಗಳಿಗೆ ಏನು ಗೊತ್ತಿದೆ ಅಂತ ಬಹಳ ಚೆಂದ ಹೇಳ್ತಾರೆ ಪತಂಜಲಿ. ಕಾಲ ಕೆಟ್ಟಿತು, ಅರಿವಿನ ಮಹತ್ವ ತಪ್ಪಿ ಹೋಗಿದೆ. 4 ಅಕ್ಷರ ಓದೋದು, ಮಾರನೇ ದಿವಸ ಪಾಠ ಆಗೋಲ್ಲ. ನಾವು ಪಾಠ ಕೇಳಿದ ಮಾರನೇ ದಿವಸ ಪಾಠ ಹೇಳಲಿಕ್ಕೆ ಬರೋಲ್ಲ. ಅದು ಒಂದು ಸಣ್ಣ ಗ್ರಂಥವನ್ನು ಪಾಠ ಮಾಡಬೇಕಾಗಿದ್ದರೂ ತುಂಬ ಗ್ರಂಥಗಳನ್ನು ಓದಿರಬೇಕಾಗತ್ತೆ. ರಾಮೋದಂತ ಪಾಠ ಆದ ಕೂಡಲೇ ರಾಮೋದಂತ ಮಂಗಳ ಮಾಡೋದು, ಚಿರೋಟಿ ಮಾಡೋದು, ರಾಮೋದಂತ ಪಾಠ ಶುರು ಮಾಡೋದು, ಏನೂ ಉಪಯೋಗ ಇಲ್ಲ, ಏನೇನೂ ಉಪಯೋಗ ಇಲ್ಲ. ಇವತ್ತು ನಮ್ಮ ಪಾಠಕ್ರಮ ಹಾಗೆ. ಸುಧಾದ ಗತಿಯೂ ಅಷ್ಟೇ. ಸುಧಾ ಮಂಗಳ ಆದ ತಕ್ಷಣ ಇನ್ನು ಸುಧಾ ಪಾಠ ಶುರು ಮಾಡ್ತಾನೆ. ಇವನಿಗೆ ಅರ್ಥ ಆಗಿರೋದು ಪಾಠ ಆಗಬೇಕಾಗಿದ್ದರೆ ಮಾಗಬೇಕು ಅಂತ. ನಮ್ಮ ಅಮೇರಿಕನ್ ಶಿಷ್ಯರೊಬ್ಬರಿದ್ದರು, ನಾನು ಎಡ್ವಿನ್ ಜೆರೋ ಅಂತ, ನನ್ನ ಹತ್ರ ಪಾಠ ಕೇಳ್ತಿದ್ರು. ಅವರು ಹೇಳೋದು ಒಳ್ಳೆ ಮಾತು ಹೇಳ್ತಿದ್ರು. ನಾವು 60 ವರ್ಷ ಆದ ಮೇಲೆ ಪ್ರೊಫೆಸರ್ಗಳಿರ್ತಾರಲ್ಲ, ಅಧ್ಯಾಪಕರು, 60 ವರ್ಷ ಆದ ಕೂಡಲೇ ಅವ್ರನ್ನ ಪ್ರಮೋಟ್ ಮಾಡ್ತೇವೆ. ಯಾಕೆಂದರೆ ಅವರಿಗೆ ಜ್ಞಾನದಲ್ಲಿ ಅನುಭವದಿಂದ ತುಂಬ ಪಕ್ವಾಗಿರ್ತಾರೆ. 60 ವರ್ಷ ಆದ ಪಾಠ ಮಾಡಿ ಜೀವನದ ಅನುಭವಿಸಿ ಹೆಚ್ಚು ವರ್ಷ ಆದಷ್ಟು ಹೆಚ್ಚು ಚೆನ್ನಾಗಿ ಪಾಠ ಮಾಡ್ತಾರೆ ಅವರು. ನಿಮ್ಮಲ್ಲಿ ಆಗಲ್ಲ. 58 ವರ್ಷ ಆಗಿ ಅವನಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಅನ್ನೋವಾಗ ಮನೆ ಹೋಗೊಂದು ಕಳಿಸ್ತೀವಿ, ರಿಟೈರ್ಮೆಂಟ್. ಅವನಿಗೆ ಸರಿ ಪಾಠ ಮಾಡಲಿಕ್ಕೆ ಬರುವಾಗ ರಿಟೈರ್ ಆಯ್ತು ಅವನು. ನಾವು ಹಾಗಲ್ಲ. 60 ವರ್ಷ ಆದ ಮೇಲೆ ನಿಮಗೆ ಎಲ್ಲಿ ತನಕ ಪಾಠ ಮಾಡುವಷ್ಟು ತ್ರಾಣ ಉಂಟೋ ಅಲ್ಲಿ ತನಕ ನಿಮ್ಮ ಜ್ಞಾನ ನಮ್ಮ ದೇಶಕ್ಕೆ ಬೇಕು ಅಂತ ನಾವು ರಿಟೈರ್ ಮಾಡೋಲ್ಲ. ಯಾಕೆಂದರೆ ಜ್ಞಾನ ಬರುವಾಗ ಮನೆ ಕಳಿಸಿಬಿಟ್ರೆ ಏನು ಉಪಯೋಗ ರೀ? ಇದು ಒಬ್ಬ ಅಮೇರಿಕನ್ ಸ್ಟೂಡೆಂಟ್ ನನ್ನ ಹತ್ರ ಹೇಳಿದ ಮಾತು ತುಂಬ ಒಳ್ಳೆ. ನಿಮಗೆ ಲೆಕ್ಕ ವರ್ಷ ಎಷ್ಟಾಯಿತು, ಆಯಿತು ಮನೆ ಹೋಗೋದು. ಅಲ್ಲಪ್ಪ, ಅನುಭವ ಮುಖ್ಯವೋ ವರ್ಷ ಮುಖ್ಯವೋ? ಶಾಸ್ತ್ರ ಅಧ್ಯಯನ ಕ್ಷೇತ್ರದಲ್ಲಿ ಯಾರು ಅನುಭವದಿಂದ ಪಕ್ವಾಗಿದ್ದಾನೆ ಅವನನ್ನು ಪಾಠಕ್ಕೆ ಹಾಕಬೇಕು, ಮನೆ ಕಳಿಸೋದಲ್ಲ. ಇವು ಇಮ್ಮೆಚೂರು, ಇವು ಏನೂ ಗೊತ್ತಿಲ್ಲ ಪಟ್ಟೆ ಹುಡುಗರು, ಇವನ್ನ ಅಪಾಯಿಂಟ್ ಮಾಡೋದು. ಅದಕ್ಕೆ ಅದಲ್ಲ. ಏತದ್ಯೋ ವೇದ, ಯಾರು ಬಲ್ಲವನೋ ಅವನು ಹೇಳಬೇಕು. ಇವತ್ತು ಬಲ್ಲವರನ್ನು ಕೇಳೋರಿಲ್ಲ, ಬಲ್ಲಿದರನ್ನು ಕೇಳ್ತಾರೆ ಹೊರತು ಬಲ್ಲವರನ್ನು ಯಾರು ಕೇಳೋರು. ದುಡ್ಡು ಏನನ್ನೂ ಮಾಡಬಲ್ಲದು, ಜ್ಞಾನ ಏನನ್ನೂ ಮಾಡೋಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದು ಕೃಷ್ಣ ಹೇಳ್ತಾನೆ, ನಿನಗೆ ಅಂಥ ದೌರ್ಭಾಗ್ಯ ಇಲ್ಲ. ನಿನಗೇನು ತಿಳ್ಕೋಬೇಕೋ ಅದನ್ನು ಪೂರ್ಣ ತಿಳಿದಂಥ ಒಬ್ಬ ಗುರು ಸಿಕ್ಕಿದ್ದಾನೆ ನಿನಗೆ, ನಾನು ಹೇಳ್ತೇನೆ. ಆದರೆ ಹೇಳುವುದನ್ನು ಮಾತ್ರ ಇಡೀ ಯುಗಗಳ ತನಕ ಕೂತು ಹೇಳಲಿಕ್ಕಾಗೋಲ್ಲ ಯುದ್ಧರಂಗದಲ್ಲಿ. ಆದ್ದರಿಂದ ಸಮಾಸೇನ ಮೇಷನು. ಸಮಾಸೇನ ಅಂದರೆ ಇನ್ ನಟ್ ಶೆಲ್ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಸಂಕ್ಷಿಪ್ತವಾಗಿ, ಬ್ರೀಫ್ ಆಗಿ, ಇನ್ ನಟ್ ಶೆಲ್, ಚುಟುಕಾಗಿ ಹೇಳ್ತೀನಿ. ಆ ನಟ್ ಶೆಲ್ಲನ್ನು ನೀನು ಒಡೆದರೆ ಎಲ್ಲ ಉಂಟದು, ಆದರೆ ಅದು ಒಡೆಯೋ ಕೆಲಸ ನಿಲ್ಲ. ನಾನು ನಿನಗೆ ಚುಟುಕಾಗಿ ಸೂತ್ರ ರೂಪವಾಗಿ ಹೇಳ್ತೀನಿ. ಆ ಸೂತ್ರದನ್ನು ಬಿಡಿಸ್ತಾ ಹೋದರೆ ಎಲ್ಲ ರಹಸ್ಯವೂ ಅದರೊಳಗಿದೆ. ಆದರೆ ಹೇಳುವಾಗ ಶಬ್ದ ಕಮ್ಮಿ, ಹೆಚ್ಚು ಅರ್ಥವನ್ನು ತುಂಬಿದ ಕಮ್ಮಿ ಶಬ್ದಗಳಲ್ಲಿ ಹೇಳುವುದಕ್ಕೆ ಸೂತ್ರ ರೂಪವಾಗಿ ಹೇಳೋದು ಅಂತ ಹೇಳೋದು. ನಾನು ಹೇಳಬೇಕಾದ ಎಲ್ಲವನ್ನೂ ತುಂಬಿಸ್ತೇನೆ ಅದರಲ್ಲಿ, ಆದರೆ ಶಬ್ದಗಳು ಕಡಿಮೆ. ಯಾಕೆಂದರೆ ಸಮಯ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯ ಹೇಳಬೇಕಾಗಿದ್ದರೆ ಯಾವಾಗಲೂ ಅದನ್ನು ಎಫಾರಿಸಮ್ಸ್, ಸೂತ್ರ ರೂಪವಾಗಿ ಹೇಳ್ತೇವೆ. ಆ ಸೂತ್ರವನ್ನು ಒಡೆದುಬಿಟ್ರೆ ಅದನ್ನು ಎಷ್ಟು ಇಡೀ ಜೀವನ ಅಧ್ಯಯನ ಮಾಡ್ಬೋದು. ನಮ್ಮಲ್ಲಿಯೂ ಬ್ರಹ್ಮಸೂತ್ರ ಅಂತ ಏನು ಹೇಳ್ತೇವೆ ಅದೇ ಅರ್ಥದಲ್ಲಿ. ಯಾಕೆ ನಾನೇ ಹೇಳ್ತೇನೆ ಗೊತ್ತಾ? ಒಂದು ಮಾತು ಹೇಳ್ತಾನೆ ಕೃಷ್ಣ, ನಾನೇ ಯಾಕೆ ಹೇಳ್ತೇನೆ ಅಂದರೆ, ಋಷಿಭಿ ಬಹುಧಾ ಗೀತಂ. ನೀನು ಇದರ ವಿಷಯದಲ್ಲಿ ನೀನು ಯಾಕೆ ಹೇಳಬೇಕಯ್ಯ? ಈಗ ಯುದ್ಧದ ವಿಷಯ ಮಾತಾಡು, ಇಲ್ಲಿ ಬಂದು ವೇದಾಂತ ಮಾತಾಡ್ತೀಯಲ್ಲಪ್ಪ. ಮತ್ತೆ ಹೋಗಿ ಪುಸ್ತಕ ತೆಗೆದು ನೋಡೋಣ, ಬೇಕಾದ್ರೆ ಪುಸ್ತಕಗಳಿದೆ, ಪುಸ್ತಕ ತೆಗೆದು ನೋಡೋಣ. ಕೃಷ್ಣ ಹೇಳ್ತಾನೆ, ನೀನು ಪುಸ್ತಕ ತೆಗೆದು ನೋಡಿದ್ರೆ ನೀನು ಏನೂ ತಿಳಿಯೋಲ್ಲ. ಯಾಕೆ? ಋಷಿಭಿ ಬಹುಧಾ ಗೀತಂ. ಒಬ್ಬೊಬ್ಬ ಋಷಿ ಒಂದೊಂದು ಥರ ಹೇಳ್ತಾರೆ. ಯಾರನ್ನು ನಂಬ್ತಿ? ಯಾವ ಗ್ರಂಥವನ್ನು ನಂಬ್ತಿ? ಜ್ಞಾನಿಗಳು ಕೂಡ ತಮ್ಮ ಅನಿಸಿಕೆಯನ್ನು ಒಂದೇ ರೀತಿ ಹೇಳೋಲ್ಲ.
ಒಂದು ಸಮಸ್ಯೆ ಏನು ಅಂದರೆ ಅವರವರು ತಮಗೆ ಅನುಭವ ಆದ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಹಾಗಾಗಿ ಅವರು ಹೇಳುವ ರೀತಿಯಲ್ಲಿ ಒಂದೊಂದು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಎಲ್ಲವೂ ಸರಿ, ಆದರೆ ಅವ್ರು ಹೇಳೋದು ಬೇರೆ. ಇದು ಕುರುಡ ಆನೆಯನ್ನು ಕಂಡ ಹಾಗೆ ಅಂತ ಒಂದು ನಮ್ಮಲ್ಲಿ ಕಥೆ ಉಂಟಲ್ಲ. ಆನೆ ಕಂಬದ ಹಾಗಿದೆ ಅನ್ನೋದು ಸರಿ, ಆನೆ ಗೆರಸೆ ಆಗಿದೆ ಅನ್ನೋದು ಸರಿ. ಅವನು ಎಲ್ಲಿ ನೋಡಿದ್ದಾನೋ ಅದನ್ನು ಹೇಳ್ತಾನೆ. ಹಾಗೆ ಋಷಿಗಳು ಅವರು ಕಂಡ ಸತ್ಯವನ್ನು ಅವರು ಕಂಡಂತೆ ಕೆಲವೊಮ್ಮೆ ನಿಗೂಢವಾಗಿ ಹೇಳ್ತಾರೆ. ಸತ್ಯ ಹೇಳುವವರು ಪೂರ್ತಿ ಬಾಯಿಬಿಟ್ಟು ಹೇಳೋಲ್ಲ, ಅದನ್ನು ನಿಗೂಢವಾಗಿ ಸತ್ಯವನ್ನು ಮುಚ್ಚಿಟ್ಟು ಹೇಳುವಂಥ ಒಂದು ಅಭ್ಯಾಸ ಇತ್ತು ಪ್ರಾಚೀನದಲ್ಲಿ. ಸತ್ಯ ಅನ್ನೋದು ಸಂತೆಯಲ್ಲಿ ಮಾರುವ ಮಾಲಾಗಬಾರದು ಅಂತ, ಅದನ್ನು ಮುಚ್ಚಿಟ್ಟು ಹೇಳೋದು. ಅದು ಶಾಲಗ್ರಾಮದ ಹಾಗೆ, ಅದು ಕರಡಿಕೆ ಒಳಗೆ ಇರಬೇಕು, ಅದು ತೆರೆದಿಟ್ಟು ಇಲ್ಲ. ಹಾಗೆ ಸತ್ಯವನ್ನು ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಸತ್ಯವನ್ನು ಮುಚ್ಚಿಟ್ಟು ಹೇಳಬೇಕು ಅನ್ನೋದು ಪ್ರಾಚೀನರದು. ಹಾಗಾಗಿ ಅವರು ಹೇಳಿದರು, ಅವ್ರು ಏನೋ ಹೇಳ್ತಾರೆ, ನಿನಗೇನೋ ಅರ್ಥ ಆಗುತ್ತೆ, ಗೊತ್ತಾಗೋಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಯಾರ ಮಾತು ನಂಬ್ತೀಯಾ? ಇದು ಸಮಸ್ಯೆ. ನೀವು ಇದನ್ನು ನಿಮಗೆ ಅರ್ಥ ಆಗಬೇಕಾಗಿದ್ದರೆ ಈ ಕಥೆಗಳನ್ನು ನೋಡಬೇಕು. ರಾಮಾಯಣದ ಕಥೆ ಅಥವಾ ಭಾರತದ ಕಥೆ. ರಾಮಾಯಣದ ಕಥೆಯಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ, ಕಪಿಗಳು ಯುದ್ಧ ಮಾಡ್ತಾರೆ. ಆ ರಾಕ್ಷಸನನ್ನು ಯಾರೋ ಒಬ್ಬ ಕಪಿ, ನೀಲನೋ ಅಂಗದನೋ ಸುಗ್ರೀವನೋ ಕೊಲ್ತಾನೆ. ಅದು ಯಾರೋ ಒಬ್ಬರು ಕೊಲ್ಲಬೇಕಲ್ವ. ನೀವು ರಾಮಾಯಣ ನೋಡಿದರೆ ಬೇರೆ ಕಪಿ, ಭಾರತ ನೋಡಿದರೆ ಬೇರೆ ಕಪಿ, ಆಮೇಲೆ ಇನ್ನು ಬೇರೆ ಪುರಾಣ ನೋಡಿದರೆ ಬೇರೆ. ಒಬ್ಬ ರಾಕ್ಷಸನನ್ನು ಒಂದೊಂದು ಪುರಾಣದಲ್ಲಿ ಒಬ್ಬೊಬ್ರು ಕೊಂದ ಹಾಗೆ ಹೇಳ್ತಾರೆ. ಆವಾಗ ಗೊಂದಲ ಆಗುತ್ತೋ ಇಲ್ವೋ? ಅದನ್ನೆಲ್ಲ ಕೂಡಿಸ್ಲಿಕ್ಕೆ ಬರುತ್ತೆ, ಅದು ಬೇರೆ ವಿಷಯ. ಅದು ಕೂಡಿಸ್ಲಿಕ್ಕೆ ಬರಬೇಕಾಗಿದ್ದರೆ ಮತ್ತು ಕೃಷ್ಣನ ಮೆಥಡಾಲಜಿ ಗೊತ್ತಿರಬೇಕು. ಇಲ್ಲದೇ ಇದ್ದರೆ ಬಹುಭಿ ಬಹುಧಾ ಗೀತಂ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನೀವು ನೋಡಿ, ರಾಮಾಯಣದಲ್ಲಿ ಕುಂಭಕರ್ಣನನ್ನು ರಾಮ ಕೊಂದ ಅಂತ ಬರುತ್ತೆ ಅಲ್ವಾ? ಇದು ಬಹಳ, ಯಾಕೆಂದರೆ ಕುಂಭಕರ್ಣ, ರಾವಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಭಗವಂತನೇ ಕೊಲ್ಲಬೇಕು 3 ಜನ್ಮಗಳಲ್ಲಿಯೂ ಸಿದ್ಧಾದ ವಿಷಯ. ಕುಂಭಕರ್ಣನನ್ನು ರಾಮ ಕೊಂದ ಅಂತ ರಾಮಾಯಣದಲ್ಲಿ ಬರುತ್ತೆ. ನೀವು ಮಹಾಭಾರತ ನಮಗೆ ಸರ್ವಶ್ರೇಷ್ಠ ಗ್ರಂಥ ಅಲ್ವಾ? ಮಹಾಭಾರತದಂಥ ಗ್ರಂಥವಿದೆ. ಮಹಾಭಾರತದಲ್ಲಿ ಕುಂಭಕರ್ಣನನ್ನು ಲಕ್ಷ್ಮಣ ಕೊಂದ ಅಂತ ಬರುತ್ತೆ. ಏನು ಮಾಡ್ತೀರಿ? ಇದನ್ನೇ ಕೃಷ್ಣ ಹೇಳೋದು, ನಿನಗೆ ಅರ್ಥ ಆಗಬೇಕಾಗಿದ್ದರೂ ನಾನು ಬರಬೇಕಾಗತ್ತೆ, ಇಲ್ಲದಿದ್ದರೆ ನೀನೇ ಓದಿದರೆ ಒಂದೊಂದು ಅರ್ಥ ಆಗುತ್ತೆ. ಲಕ್ಷ್ಮಣ ಕೊಂದ ಅಂತ ಬರುತ್ತೆ. ಕುಂಭಕರ್ಣನನ್ನು ಲಕ್ಷ್ಮಣ ಕೊಂದ ಅಂತ ಗೊಂದಲ ಅಲ್ವಾ? ಹೌದರಿ, ಅದೇ ಹಾಗೆ ಲಕ್ಷ್ಮಣ ಕೊಲ್ಲೋದು, ರಾಮ ಕೊಲ್ಲಬೇಕಿತ್ತಲ್ವ? ಪುರಾಣದಲ್ಲಿ ತೆಗೆದರೆ ಪದ್ಮಪುರಾಣದಲ್ಲೂ ಹಾಗೇ ಇದೆ. ಇನ್ನೂ ತಮಾಷೆ ಏನು ಅಂದರೆ, ಪದ್ಮಪುರಾಣದಲ್ಲಿ 2 ಬಾರಿ ರಾಮಾಯಣದ ಕಥೆ ಬರುತ್ತೆ. ಒಂದು ಬಾರಿ ಪದ್ಮಪುರಾಣದಲ್ಲಿ ರಾಮ ಕುಂಭಕರ್ಣನನ್ನು ಲಕ್ಷ್ಮಣ ಕೊಂದ ಅಂತ, ಮತ್ತೊಂದು ಸರ್ತಿ ರಾವಣನ ಕಥೆ ಬರುವಾಗ ರಾಮ ಕೊಂದ. ಈಗ ರಾಮಾಯಣ ಮಹಾಭಾರತದ ವಿರೋಧ ಆಯಿತು. ಇದು ಒಂದೇ ಗ್ರಂಥದಲ್ಲಿ ಒಂದು ಕಡೆ ಲಕ್ಷ್ಮಣ ಕೊಂದ ಅನ್ನೋದು, ಒಂದು ಕಡೆ ರಾಮ ಕೊಂದ ಅನ್ನೋದು, ಏನಿದು? ಇದೆಲ್ಲ ನೋಡಿ, ಬಹುಭಿಹಿ ಬಹುಧಾ ಗೀತಂ ಋಷಿಭಿಹಿ. ಅಯ್ಯೋ, ಈ ಋಷಿಗಳಿಗೆ ತಲೆ ನೆಟ್ಟಾಗಿಲ್ಲ, ಅವು ಒಂದೊಂದು ಥರ ಒಂದೊಂದು ಸರ್ತಿ ಹೇಳ್ತವೆ. ಇದು ಯಾವುದನ್ನು ನಂಬಬಾರದು ಅಂತ ಕಾಣುತ್ತೋ ಇಲ್ವೋ? ಅದು ಕೃಷ್ಣ ಹೇಳಿದ, ಋಷಿಗಳು ಹೇಳಿದ ಅರ್ಥ ಬೇಕಾದ್ರೂ ಮೊದಲು ನನ್ನ ಮಾತು ಕೇಳ್ಕೋಬೇಕು, ಇಲ್ಲ ನಿನಗೆ ಅದು ಅರ್ಥ ಮಾಡಲಿಕ್ಕೆ ಗೊತ್ತಾಗುತ್ತೆ. ತಮಾಷೆ ಏನು ಅಂದರೆ, ಇದನ್ನು ಈ ಋಷಿಗಳು ಯಾಕೆ ಹೀಗೆ ಹೇಳ್ತಾರೆ? ಮಹಾಭಾರತದಲ್ಲಿ ಕುಂಭಕರ್ಣನ ಲಕ್ಷ್ಮಣ ಕೊಂದ ಅಂತ ಹೇಳಿಬಿಟ್ರಲ್ಲಪ್ಪ. ಅದೇ ಭಾಗವತದಲ್ಲಿ 3 ಅವತಾರದಲ್ಲಿ ರಾಮನೇ ಮತ್ತು ರಾಮ, ಕೃಷ್ಣ, ನರಸಿಂಹ, ವರಾಹ ಆಗಿ 3 ಅವತಾರದಲ್ಲಿ ಭಗವಂತನೇ ಕೊಲ್ಲಬೇಕು ಅಂತ ಆದದ್ದು ಆ ಕಥೆ ಭಾರತದಲ್ಲೂ ಇದೆ, ಆ ಕಥೆ ಭಾಗವತದಲ್ಲೂ ಇದೆ. ಮತ್ತು ಇದ್ದಕ್ಕಿದ್ದ ಹಾಗೆ ಕುಂಭಕರ್ಣನನ್ನು ಲಕ್ಷ್ಮಣ ಹಾಕ್ಕೊಳ್ತಾನೆ. ಇದು ಅರ್ಥ ಆಗಬೇಕು. ನಾನು ಹೇಳಿದೆ, ಬ್ರಹ್ಮಾಂಡದ ರಹಸ್ಯ ಗೊತ್ತಿರುವವರು ಒಂದು ಭಗವಂತ, 2ನೇ ಬ್ರಹ್ಮವಾಯುಗಳು. ವಾಯುದೇವರು ಇದಕ್ಕೆ ಪರಿಹಾರ ಹೇಳಬೇಕು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಏನು ಗೊತ್ತಾ, ನಿಮಗೆ ಗೊತ್ತಿಲ್ಲಪ್ಪ, ಕುಂಭಕರ್ಣ ಅಂತ ಅಲ್ಲಿ ನೋಡಿ, ರಾಮಾಯಣದಲ್ಲಿರುವಂಥ ರಾಕ್ಷಸರಿಗೆ ನಮ್ಮಲ್ಲಿ ಇರುತ್ತೆ ನೋಡಿ, ಉರ್ಫ್ ಅಲಾಯಸ್ಸು ಅಂತ ಒಂದೊಂದು ಹೆಸರು, 2 ಹೆಸರು ಇರುತ್ತೆ ಅವರಿಗೆ. ಪುಟ್ಟಮ್ಮ, ಅಲಾಯಸ್ಸು, ಸತ್ಯಭಾಮಮ್ಮ, ಇನ್ನು 2 ಹೆಸರು. ಹಾಗೇನೆ ರಾಕ್ಷಸರಿಗೂ ಕೆಲವು 2 ಹೆಸರು ಇತ್ತು. ಏನು ಅಂದರೆ, ಅಲ್ಲಿ ನೀವು ರಾಮಾಯಣ ನೋಡಿದರೆ ಗೊತ್ತಾಗತ್ತೆ. ಅಲ್ಲಿ ಒಬ್ಬ ಯುದ್ಧೋನ್ಮತ್ತ ಅಂತ ಇದ್ದಾನೆ. ಯುದ್ಧೋನ್ಮತ್ತ ಅಂತ ಹೇಳಿದಾನೆ. ಆ ಯುದ್ಧೋನ್ಮತ್ತ ಯುದ್ಧಕ್ಕೆ ಬರ್ತಾನೆ, ಸಾಯೋದು ಮಹೋದರ. ಅದೇ ಆಗಲಿ, ಯುದ್ಧೋನ್ಮತ್ತ ಯುದ್ಧ ಮಾಡಿದ್ದು ಮಹೋದರ ಸಾಯೋದಾಗಿದೆ. ಯುದ್ಧೋನ್ಮತ್ತ ಅಲಾಯಸ್ ಮಹೋದರ. ಅವನು ಮತ್ತ ಅಂತ ಯುದ್ಧಕ್ಕೆ ಬರ್ತಾನೆ, ಮಹಾಪಾರ್ಶ್ವ ಸಾಯ್ತಾನೆ. ಅದು ಯುದ್ಧಕ್ಕೆ ಬಂದದ್ದು ಮತ್ತ ಮಹಾಪಾರ್ಶ್ವ ಸಾಯ್ದಾಗ, ಮತ್ತ ಅಲಾಯಸ್ ಮಹಾಪಾರ್ಶ್ವ, ಅವನು 2 ಹೆಸರು. ಹಾಗೇನೆ ರಾವಣನಿಗೊಬ್ಬ ಮಗ ಇದ್ದಾನೆ.
ಅವನಿಗೆ ಸುಮಾರು ಮಕ್ಕಳಿದ್ದರು. ಈ ಕುಂಭಕರ್ಣ ಇಂದ್ರಜಿತ್ತು ಮಂಡೋದರಿಯಿಂದ ಹುಟ್ಟಿದವರು. ಅವಕ್ಕೆ ಅರಮನೆ ಅಂತಃಪುರದಲ್ಲಿ ಕೆಲವು ಎಲ್ಲ ಇದ್ದವು. ಅವು ಮಕ್ಕಳಲ್ಲಿ ನರಾಂತಕ, ದೇವಾಂತಕ, ಅತಿಕಾಯ, ತ್ರಿಶಿರಸ್ಸು ಅಂತ ಇವು ರಾವಣನ ಮಕ್ಕಳು. ಆ ಅತಿಕಾಯನಿಗೆ ಮತ್ತೊಂದು ಅಡ್ಡ, ಅತಿಕಾಯ ಅಲೈಸ್ ಕುಂಭಕರ್ಣ. ಕೊಂದದ್ದು ಲಕ್ಷ್ಮಣ ಅತಿಕಾಯನನ್ನು. ಅವನಿಗೆ ಕುಂಭಕರ್ಣ ಅಂತ ಇನ್ನೊಂದು ಅಡ್ಡ ಹೆಸರಿತ್ತು. ಯಾಕೆಂದರೆ ಅವನ ಕಿವಿಯ ಒಳ್ಳೆ ಮಡಕೆ ಆಗಿತ್ತು. ಹಾಗೆ ತಮಾಷೆ, ಇವನು ಒಬ್ಬ ಕುಂಭಕರ್ಣಯ್ಯ ಅಂತ. ಆದ್ದರಿಂದ ಕುಂಭಕರ್ಣ ಅಂದರೆ ಇನ್ನೊಬ್ಬ ಕುಂಭಕರ್ಣ ಇದ್ದಪ್ಪ ರಾಮಾಯಣದಲ್ಲಿ, ಅತಿಕಾಯ ಅವನು ಅಂತ ಅರ್ಥ. ಈಗ ವಿರೋಧ ಪರಿಹಾರ ಆಗಬೇಕು. ಇದು ಗೊತ್ತಾಗಬೇಕಾದ್ರೆ ಆಚಾರ್ಯರು ಮಹಾಭಾರತಾತ್ಮಣ್ಯದಲ್ಲಿ ಅದು ರಹಸ್ಯ ಬಿಡಿಸ್ಬೇಕಾಗುತ್ತೆ. ಅದೇ ಥರ ಕೃಷ್ಣ ಹೇಳ್ತಾನೆ, ನಿಮಗೆ ಶಾಸ್ತ್ರದಲ್ಲಿ ಹೇಳಿದ್ದು ಅರ್ಥ ಆಗಬೇಕಾದರೂ ಅದನ್ನ ಮೆಥಡಾಲಜಿ ನಾನು ಹೇಳಿಕೊಡ್ಬೇಕು, ಇದರ ಅರ್ಥ ಆಗೋಲ್ಲ, ಅಪಾರ್ಥವೇ ಆಗೋದು. ಆಮೇಲೆ ಅದು ಬೇಡಪ್ಪ, ವೇದದಲ್ಲಿ ಇದ್ದದ್ದನ್ನು ಹೌದಾ, ಛಂದೋಭಿ ವಿವಿಧೈ ಪೃಥಕ್ ಪೃಥಕ್, ವೇದದಲ್ಲಿ ಒಂದೊಂದು ಮಂತ್ರದಲ್ಲಿ ಒಂದೊಂದು ಥರ ಹೇಳ್ತಾರೆ. ನಿಮಗೆ ವೇದವೂ ಅರ್ಥ ಆಗೋದು. ಪುರಾಣ ಅರ್ಥ ಆಗದೆ ರಾಮಾಯಣ ಅರ್ಥ ಅದು ವೇದ ಅರ್ಥ ಆಗುತ್ತಾ? ವೇದ ಮಂತ್ರಗಳು ತಲೆ ಹತ್ತೋದಿಲ್ಲ, ಋಷಿಗಳು ಹೇಳಿದ್ದು ಒಂದಕ್ಕೊಂದು ಟ್ಯಾಲಿ ಆಗೋದಿಲ್ಲ, ತಾಳೆ ಆಗಲಿಲ್ಲ, ಒಟ್ಟಿಗೆ ತಲೆ ಬಿಸಿ. ಅದಕ್ಕೆ ಕಡೆ ಹೇಳ್ತಾನೆ, ಅಲ್ಲ ನಿರ್ಣಯ ಮಾಡಿದೆ ನಾನೇ ವ್ಯಾಸರೂಪದಿಂದ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿ ವಿನಿಶ್ಚಿತೈ, ಕಾರಣ ಕೊಟ್ಟು ಇದಮಿತ್ತಂತ ತೀರ್ಮಾನ ಮಾಡಿ ಬ್ರಹ್ಮಸೂತ್ರಗಳಲ್ಲಿ ನಾನು ವಿವರ ಕೊಟ್ಟೆ. ಆದರೆ ಅದು ಸೂತ್ರ, ನಿಮಗೆ ಸೂತ್ರ ಅರ್ಥ ಆಗಲಿಲ್ಲ, ಬ್ರಹ್ಮಸೂತ್ರ ಅರ್ಥ ಆಗಲಿಲ್ಲ, ಅದಕ್ಕೆ ಅರ್ಥ ಆಗಲಿಲ್ಲ ಅಂತ ಭಾಷೆ ಬರೆದ್ರು. ಅದು ಒಬ್ಬೊಬ್ಬರು ಒಂದೊಂದು ಭಾಷೆ ಬರೆದ್ರು. ಹಾಗಾದ್ರೆ ಏನು ಅರ್ಥ ಮಾಡಬೇಕೀಗ? ಬ್ರಹ್ಮಸೂತ್ರಕ್ಕೆ ತಲೆಗೊಂದು ಭಾಷೆ ಆಯಿತು. ಯಾವ ಭಾಷ್ಯವನ್ನು ನಂಬಬೇಕು? ನಮಗೂ ಸ್ವಂತ ಸೂತ್ರ ಅರ್ಥ ಆಗೋದಿಲ್ಲ, ಭಾಷ್ಯಕಾರರಿಗೆ ಅರ್ಥ ಆಗಲಿಲ್ಲ ಅಂತ ಅವ್ರ ಭಾಷೆ ನೋಡೋ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಅರ್ಥ ಬರೆದದ್ರಿಂದ ದೇವರ ದಯದಿಂದ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಗೊತ್ತಾಯ್ತು. ಯಾರನ್ನು ನಂಬಬೇಕು? ಅದು ಕೃಷ್ಣ ಹೇಳಿದ, ಇದು ಯಾವುದಕ್ಕೂ ಬಗೆಹರಿಯೋದಿಲ್ಲ. ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ನೀನು ಬ್ರಹ್ಮಸೂತ್ರ ಓದಿ ತೀರ್ಮಾನ ಮಾಡಲಿಕ್ಕೂ ಆಗದ ಸ್ಥಿತಿಯಲ್ಲಿದ್ದಿ, ವೇದ ಮಂತ್ರಗಳಿಂದ ತೀರ್ಮಾನ ಮಾಡಲಿಕ್ಕೆ ಆಗದ ಸ್ಥಿತಿಯಲ್ಲಿದ್ದಿ. ಋಷಿಗಳ ಮಾತು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಅವರು ಅದಕ್ಕೆ ಉದ್ದೇಶ ಇದೆ, ಪರ್ಪಸ್ ಇದೆ. ಅವರು ನಿಗೂಢವಾಗಿ ಸತ್ಯವನ್ನು ಮುಚ್ಚಿಟ್ಟು ಹೇಳ್ತಾರೆ. ಆದರೆ ಈ ಮುಚ್ಚಳ ತೆಗೆಯುವ ಕೆಲಸ ನಿನಗೆ ಗೊತ್ತಾಗಬೇಕಾಗಿದ್ದರೆ ಸತ್ಯ ಗೊತ್ತಿರಬೇಕು. ಸತ್ಯ ಗೊತ್ತಿದ್ದವನು ಮುಚ್ಚಳ ತೆಗೆದು ಇದು ಸತ್ಯ ಅಂತ ಹೇಳಬಲ್ಲ. ಇಲ್ಲದೇ ಮುಚ್ಚಳವನ್ನೇ ಸತ್ಯ ಅಂತ ತಿಳ್ಕೊಂಡು ಕೂತ್ಬಿಡ್ತಾರೆ ಸುಮ್ಮನೆ, ಏನು ಉಪಯೋಗ ಬರೋದಿಲ್ಲ. ಆದ್ದರಿಂದ ನಿಜವಾದ ಸತ್ಯ ಏನು ಅನ್ನುವುದನ್ನು ಕ್ಷೇತ್ರಜ್ಞನಾದ ನಾನು ನೇರ ನಿನಗೆ ಹೇಳ್ತೀನಿ. ಅದನ್ನು ಕೇಳಿ ಅದಕ್ಕೆ ಅನುಗುಣವಾಗಿ ಸಮಸ್ತ ಶಾಸ್ತ್ರವನ್ನು ತಿಳ್ಕೊ. ಬಹಳ ಆ ಗೀತೆಯ ವೈಶಿಷ್ಟ್ಯವನ್ನು ಕೃಷ್ಣ ತೋರಿಸಿದ ವಿಧಾನ ಇದೆ. ನಿನಗೆ ಯಾವ ಶಾಸ್ತ್ರ ಓದಿದರೂ ಅರ್ಥ ಆಗೋಲ್ಲ, ಅದಕ್ಕೆ ಸರಳವಾಗಿ ಎಲ್ಲ ಶಾಸ್ತ್ರಗಳ ಸಾರವನ್ನು ಗೀತೆಯಲ್ಲಿ ಹೇಳಿದೆ. ನೀನು ಇದನ್ನು ತಿಳ್ಕೊಂಡು ಇದಕ್ಕೆ ಅನುಗುಣವಾಗಿ ಸಮಸ್ತ ಶಾಸ್ತ್ರಗಳ ಅರ್ಥ ಮಾಡಬೇಕು. ಇದು ಸಮಾಸೇನ ಮೇಷು, ಸಂಕ್ಷಿಪ್ತವಾಗಿ ಇಡೀ ಶಾಸ್ತ್ರದ ಎಲ್ಲ ಸಾರ ಸಂಗ್ರಹ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ, ಇಡೀ ಶಾಸ್ತ್ರಗಳ ಸಾರ ಮಹಾಭಾರತ, ಮಹಾಭಾರತದ ಸಾರ ಭಗವದ್ಗೀತೆ. ಭಗವದ್ಗೀತೆ ನಿನಗೆ ಅರ್ಥ ಆದರೆ ಸಮಸ್ತ ಶಾಸ್ತ್ರಗಳನ್ನ ಅರ್ಥ ಹಚ್ಚುವುದು ಸುಲಭ ಆಗುತ್ತೆ. ಇದು ಸೂತ್ರ, ಇದು ಬೀಜ, ಇದನ್ನು ಒಡೆದರೆ ಇಡೀ ಶಾಸ್ತ್ರಗಳ ಹೆಮ್ಮರ ನಿನಗೆ ಪರಿಚಯ ಆಗಿಬಿಡುತ್ತೆ ಅಂತ ಬಹಳ ಸುಂದರವಾದಂಥ ಒಂದು ಅರಿವಿನ ಬಾಗಿಲು ತೆರೆಯುವ ವಿಧಾನವನ್ನು ಕೃಷ್ಣ ತೋರಿಸಿ ನಿನಗೆ ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞಾನ ಏನು ಅಂತ ಬಿಡಿಸಿ ಹೇಳ್ತೇನೆ ಅಂತ ಹೇಳಿದ. ಅದನ್ನು ಬಿಡಿಸಿ ಏನು ಹೇಳ್ತಾನೆ ಅನ್ನೋದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.